Colgate Swarnaved Shakti ಕನ್ನಡದ ಕೋಟ್ಯಾಧಿಪತಿ co-presented by V Care ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Advanced Aloe Vera Hair Oil ಮತ್ತು Ford. Hi. Hey ಕರ್ನಾಟಕ, ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ? ಇಡೀ ವಾರ ಇಂಡಿಪೆಂಡೆನ್ಸ್ ಡೇ ವೀಕ್ ಆಗಿ ಇದ್ದಿದ್ದರಿಂದ ನಮ್ಮ ವೇದಿಕೆಯಲ್ಲಿ ಮಾತ್ರ ಅಲ್ಲ, ನಾನು ಯಾವುದೇ ಚಾನಲ್ ಹಾಕಿದ್ರು ಎಲ್ಲ ಚಾನಲಲ್ಲೂ ನಮ್ಮ ದೇಶದ ಬಗ್ಗೆ ಮಾತಾಡ್ತಿದ್ದಾರೆ, ನಮ್ಮ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಷ್ಟೊಂದು ಜನ ಮಾತಾಡ್ತಿದ್ದಾರೆ. ಇದೆಲ್ಲ ಕೇಳಿ 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 ನಿನ್ನೆ ರಾತ್ರಿ ನಾನು ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಇಂಡಿಯಾ ಗ್ರೇಟ್ ಆಗಬೇಕು ಅಂದರೆ ವೈಯಕ್ತಿಕವಾಗಿ ನಾವೇನು ಮಾಡಬೇಕು, ನಾವೇನು ಮಾಡ್ಬೋದು ಅಂತ. ನನಗೆ ಹೊಳೆದಿದ್ದು ಒಂದೇ ಒಂದು ಉತ್ತರ. ದೇಶ ಅನ್ನೋದು ಕವಿಗಳು ವರ್ಣಿಸ್ತಾರೆ ಸ್ವರ್ಗದಿಂದ ಕೆಳಗೆ ಬಿತ್ತು ಅಂತ, ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇಂಡಿಯಾ ಅಂದ್ರೆ ಏನು, ದೇಶ ಅಂದ್ರೆ ಏನು? ನಾನು, ನೀವು, ಇವರು, ಅವರು, ಇವರು, ಇದು ಮಲ್ಟಿಪ್ಲೈ ಆದರೆ ಅದೇ ದೇಶ ಅಷ್ಟೇ ಅಲ್ವಾ? ಹಾಗಾಗಿ ಇಂಡಿಯಾ ಗ್ರೇಟ್ ಆಗಬೇಕು ಅಂದ್ರೆ ನಾವು ಪ್ರತಿಯೊಬ್ಬರು ಗ್ರೇಟ್ ಆಗಬೇಕು ಅಷ್ಟೇ. ಅದು ನೀವು ಹಿಂಸೆ ಕಡಿಮೆ ಆಗಬೇಕು ಅಂತ ಆಸೆ ಪಟ್ರೆ ನೀವು ಯಾರಿಗೂ ಹಿಂಸೆ ಕೊಡಬಾರ್ದು ಅಷ್ಟೇ. ನೀವು ಎಷ್ಟು ನ್ಯಾಯವಾಗಿರ್ತೀರೋ ಪ್ರತಿಯೊಂದು ವ್ಯವಹಾರದಲ್ಲೂ, ಪ್ರತಿಯೊಂದು ಸಂಬಂಧದಲ್ಲೂ, ಪ್ರತಿದಿನಾನು ಎಷ್ಟು ನ್ಯಾಯವಾಗಿರ್ತೀರೋ ಅಷ್ಟು ನ್ಯಾಯದ ಕಡೆ ನಮ್ಮ ಸಮಾಜ ವಾಲುತ್ತೆ, ನಮ್ಮ ಕಂಟ್ರಿ ಪ್ರಗತಿ ಕಡೆ ಮುನ್ನುಗ್ಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಸೊ ಐ ಥಿಂಕ್ ಪರ್ಸನಲ್ ಇಂಟಿಗ್ರಿಟಿ ಈಸ್ ದ ಸೊಲ್ಯೂಷನ್ ಟು ಆಲ್ ಇಂಡಿಯಾಸ್ ಪ್ರಾಬ್ಲಮ್ಸ್. Playing fair with everybody at every level in every way is the first solution towards a great India. ಒಂದು ವೈಯಕ್ತಿಕ ನೈತಿಕತೆನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನನ್ನ ಪ್ರಕಾರ. ಹಾಗಾಗಿ ನಾವು ಏನು ಕೆಲಸ ಮಾಡ್ತಿದ್ದೀವೋ, ನೀವೇನು ಕೆಲಸ ಮಾಡ್ತಿದ್ದೀರೋ, ಯಾವ ಕ್ಷೇತ್ರದಲ್ಲಿದ್ದೀರೋ ಆ ಕೆಲಸವನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಇವತ್ತಿಗಿಂತ ನಾಳೆ ಚೆನ್ನಾಗಿ ಮಾಡಿ, ಅಷ್ಟೇ ಬೇಕಾಗಿರೋದು. ನಮ್ಮ ಕೆಲಸಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡೋಣ, ಇಂಡಿಯಾ ಗ್ರೇಟ್ ಹಾಗೆ ಆಗುತ್ತೆ. ದಟ್ಸ್ ವಾಟ್ ಐ ಥಿಂಕ್. ಇವತ್ತಿನ ರೋಲ್ ಓವರ್ ಕಾಂಟೆಸ್ಟೆಂಟ್ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಕೊಡಗಿನ ಬೆಡಗಿ ಅನುಪೂವಮ್ಮ. ವೆಲ್ಕಮ್. ರೆಡಿ? 1905 ಇಂದ 1950 ವರೆಗೂ ಕೊರಿಯಾನ ಆಳಿದಂತ. I don't want that question. ರೈಟ್, ರೆಡಿ ಇದೀರಾ? ಬಹಳ ಚೆನ್ನಾಗಿ ಆಡಿದ್ರಿ ನೀವು. Thank you. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್. ಬಹಳ ಸೊಗಸಾಗಿ ನಿನ್ನೆ ಆಡ್ತಿದ್ರು. ಅನುಪೂವಮ್ಮ ಮೊದಲನೇ ಸಲ ಇವರಿಗಾಗಿ 9 ಕಂಪ್ಯಾನಿಯನ್ಸ್ ಜೊತೆಗೆ ಬಂದಿದ್ದಾರೆ. 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು 20,000 ರೂಪಾಯಿಗಳನ್ನ ಗೆದ್ದಿದ್ದಾರೆ. ಒಂದು ಲೈಫ್ ಲೈನ್ ಡಮರ್ ಆಗಿದೆ, ಇನ್ನು 2 ಲೈಫ್ ಲೈನ್ಸ್ ಇದೆ. ರೈಟ್, ಏನಂತ ಹೇಳಿ ಶುರು ಮಾಡಬೇಕು ರೆಹಮಾನ್ ಅವರೇ? ಸ್ವಾಮಿಯೇ ಶರಣಮಯ್ಯಪ್ಪ. ಓಕೆ, 7ನೇ ಪ್ರಶ್ನೆ ನಿಮಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇಸ್ಪಿಟ್ ಎಲೆಯ ಯಾವ ಹೆಸರು ಟೆನ್ನಿಸ್ ಆಟದ ಒಂದು ಹೊಡೆತದ ಹೆಸರು ಆಗಿದೆ? ವಿಚ್ ಪ್ಲೇಯಿಂಗ್ ಕಾರ್ಡ್ ಈಸ್ ಆಲ್ಸೋ ಅ ಟೈಪ್ ಆಫ್ ಸರ್ವ್ ಇನ್ ಟೆನ್ನಿಸ್? ನಿಮಗಿರೋ ಆಪ್ಷನ್: ಎ ಜಾಕ್, ಬಿ ಕಿಂಗ್, ಸಿ ಕ್ವೀನ್, ಡಿ ಏಸ್. ಅದು ಪ್ಲೇಯಿಂಗ್ ಕಾರ್ಡ್ ಅಲ್ಲೂ ಇದೆ, ಟೆನ್ನಿಸ್ ಅಲ್ಲೂ ಇದೆ. ಈ ಒಂದು ಪದ, ಈ 4 ಪದಗಳಲ್ಲಿ ಒಂದು ಪದ ಆಟದಲ್ಲಿ, ಟೆನ್ನಿಸ್ ಆಟದಲ್ಲೂ ಇದೆ, ಪ್ಲೇಯಿಂಗ್ ಕಾರ್ಡ್ ಅಲ್ಲೂ ಇದೆ. ಅದು ಈ ವರ್ಡ್ ನ ಯೂಸ್ ಮಾಡ್ತಾರೆ ಎರಡರಲ್ಲೂ. ಏಸ್, ಜಾಕ್, ಕಿಂಗ್, ಕ್ವೀನ್. might be 19 ಸೆಕೆಂಡ್ಸ್ ಇದೆ. A. ಜಾಕ್, ಕಿಂಗ್, ಕ್ವೀನ್, ಏಸ್ ಯಾವುದು? ಎ. ಎ ಅಂದ್ರೆ ಆಪ್ಷನ್ ಎ ಜಾಕ್ ಇದೆ, ಆಪ್ಷನ್ ಡಿ ಏಸ್ ಇದೆ. ನೀವು ಹೇಳ್ತಿರೋದು ಯಾವುದು? A. ಕ್ವಿಕ್ ಕ್ವಿಕ್, 6 ಸೆಕೆಂಡ್ಸ್. A jack. ಎ ಜಾಕ್. ಲಾಕ್ ಮಾಡ್ಲಾ? No, I seriously didn't know. Blank ಆಗೋಯ್ತು ಸರ್ ನನಗೆ. 2 ಲೈಫ್ ಲೈನ್ಸ್ ಇತ್ತು. Yeah. ನೀವು
ಎ ಜಾಕ್ ಲಾಕ್ ಮಾಡಿ ಅಂತ ಹೇಳ್ತಾ ಇದ್ರಿ. ಅರವತ್ತು ಸೆಕೆಂಡ್ ಟೈಮ್ ಇತ್ತು. ನೀವು 59 ಸೆಕೆಂಡ್ವರೆಗೂ ಏನು ಹೇಳಿಲ್ಲ. 1 ಸೆಕೆಂಡ್ ಇರ್ಬೇಕಾದ್ರೆ ಹರಿ ಮಾಡಿ ಎ ಜಾಕ್ ಅಂತ ಹೇಳ್ಬಿಟ್ಟಿದ್ದೀರಿ. ಜಾಕ್ ಅನ್ನೋದು ಪ್ಲೇಯಿಂಗ್ ಕಾರ್ಡ್ ಇದೆ, ನಮ್ಗೆ ಗೊತ್ತು. ಜಾಕ್ ಅನ್ನೋದು ಟೆನ್ನಿಸಲ್ಲಿ ಇದೆಯಾ? ಟೆನ್ನಿಸ್ ಸರ್ವಲ್ಲಿ ಜಾಕ್ ಅಂತ ಹೇಳ್ತಾರೆ ಯಾರು? ಯಾವ್ದಲ್ಲಾರು? ಎನಿ ಐಡಿಯಾ? No, I don't know. I went on blank, blank. ಬ್ಲಾಂಕ್ ಹೋಗೋದ್ರಾ? Yeah. ಗೊತ್ತಿಲ್ಲದೆ ಇದ್ದಾಗ ನೀವು ಈ ಥರ ರಿಸ್ಕ್ ತೊಗೊಳ್ಳೋದು ಎಷ್ಟು ಸರಿ ನಂಗೆ ಗೊತ್ತಾಗ್ತಿಲ್ಲ. Now it's blocked. ಇಟ್ಸ್ ಬ್ಲಾಕ್ಡ್. ಲಾಕ್ ಆಗಿದೆ. ಎ ಜಾಕ್ ಅಂತ ನೀವು ಹೇಳಿದಿರಿ. 30 ಸೆಕೆಂಡ್ ಇದ್ದಾಗಲಿಂದ ಹೇಳ್ತಾನೆ ಇದ್ದೀನಿ 2 ಲೈಫ್ ಲೈನ್ ಇದೆ, 2 ಲೈಫ್ ಲೈನ್ ಇದೆ ಅಂತ. ರಕ್ಷಿತ್ ಅವರು ನೋಡ್ತಾ ಇದ್ದೀರಿ. ರಕ್ಷಿತ್ ಏನು ಕಣ್ಸನ್ ಏನೋ ಮಾಡ್ತಾ ಇದ್ದಾರೆ. ಇಲ್ಲ ಸರ್, he didn't tell me anything. I would have taken a lifeline. 2 ಲೈಫ್ ಲೈನ್ ಇತ್ತು ಅವರೇ. ಹೌದು ಸರ್, I would have taken a lifeline. ನನಗೆ ಕಂಪ್ಲೀಟ್ಲಿ ನನಗೆ ಕ್ವೆಶ್ಚನ್ ನೋಡಿದ್ರೆ ಬ್ಲ್ಯಾಂಕ್ ಆಗೋದೆ. ನಾನು ಅಲ್ಲ, ಉತ್ತರ ಸರಿನಾ ತಪ್ಪಾಯ್ತು ನಾನು ಹೇಳಿಲ್ಲ ಸರ್, ನನ್ನ ಡೌಟ್ ಇದೆ. ಉತ್ತರ ತಪ್ಪು. ಐ ನ್ಯೂ ಬಿಕಾಸ್ ನನ್ನ ಅದು ಬ್ಲಾಕ್ ಮಾಡಿದಾಗಲೇ ನಂಗೆ ಅನಿಸ್ತು ಲೈಫ್ ಲೈನ್ ಹೋಗ್ಬೇಕಾಗಿತ್ತು ನಾನು. ನೀವು ಎ ಅಂತ ಹೇಳಿದಾಗ ಪ್ಲೇಯಿಂಗ್ ಕಾರ್ಡಲ್ಲಿ ಎ ಇರುತ್ತಲ್ಲ, ಏಸ್ ಅದನ್ನ ಹೇಳ್ತಿದ್ದೀರಾ ಅನ್ಕೊಂಡೆ. ಬಿಕಾಸ್ ದಟ್ ಇಸ್ ದ ರೈಟ್ ಆನ್ಸರ್. ನೀವು ಆಪ್ಷನ್ ಎ ಅಂತ ಹೇಳ್ಬಿಟ್ರಿ. ಆಪ್ಷನ್ ಎ ಇರೋದು ಜಾಕ್, ಆಪ್ಷನ್ ಡಿ ಇರೋದು ಏಸ್. ಐ ವಾಸ್ ಸೋ ಟೆನ್ಸ್ಡ್. ಐ ವೆಂಟ್ ಆನ್ ಸೋ ಬ್ಲ್ಯಾಂಕ್. ಐ ವುಡ್ ಹ್ಯಾವ್ ಯೂಸ್ಡ್ ಲೈಫ್ ಲೈನ್. ಐ ಡಿಡ್ಂಟ್. ಹೌದು, ನೀವು ಇನ್ನೂ ಹಲವತ್ತು ಸರ್ ನನಗೆ ನಮ್ಮ ಜೊತೆ ಆಟ ಆಡಬೇಕು ಅಂತ ಆಸೆ ಇತ್ತು ನಮ್ಮೆಲ್ರಿಗೂ. ನನಗೂ ಆಸೆ ಇತ್ತು ಸರ್, ಬಟ್ ಕಾಂಟ್ ಹೆಲ್ಪ್. You said A and then you said it's an option also. I'd have got it there. I didn't reach. So sorry to lose you on the hot seat. ನಿಮ್ಮ ಅಕ್ಕ ಇದ್ದಾರೆ ಅಶ್ವಿನಿ ಅವರೇ. ತಂಗಿ ಬಗ್ಗೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೇಳಿ. She knows that I don't. ನಾನು ಅವಳಿಗೆ ಬರುವಾಗಲೇ ಹೇಳಿದೆ ಸರ್, ಮಿನಿಮಮ್ 1.60 ತೊಗೊಂಡೆ ಬಾ, ಫಿಕ್ಸ್ ಆಗಿ ಹೋಗು, ಹರಿಬರಿ ಮಾಡ್ಕೋಬೇಡ. ಯು ಹ್ಯಾವ್ ಆಪ್ಷನ್ಸ್, 2 ಲೈಫ್ ಲೈನ್ ಇದೆ. ದಟ್ಸ್ ಓಕೆ, That's okay. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಸೀರಿಯಲಲ್ಲಿ ಸೀರಿಯಲಲ್ಲಿ ಆ್ಯಕ್ಚುಲಿ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ. ಬಿಕಾಸ್ ಅವಳು ಬ್ಯೂಟಿ ಕಾನ್ಷಿಯಸ್. ಬೇಸಿಕಲಿ ದ ಕ್ಯಾರೆಕ್ಟರ್ ಐಶ್ವರ್ಯ ಅನ್ನೋ ಕ್ಯಾರೆಕ್ಟರ್ ಬ್ಯೂಟಿ ಕಾನ್ಷಿಯಸ್. ನಾನು ಕಪ್ಪು ಅನ್ನೋ ಕಾರಣಕ್ಕೆ ನನ್ನ ಫ್ಯಾಮಿಲಿಲಿ ಅಪ್ಪನ ಬಿಟ್ಟು ಇನ್ಯಾರಿಗೂ ನನ್ನ ಕಂಡ್ರೆ ಆಗಲ್ಲ. ಈಗ ನನ್ನ ಹಸ್ಬೆಂಡ್ ಫ್ಯಾಮಿಲಿಲೂ ನಮ್ಮ ಅತ್ತೆಗೆ ನನ್ನ ಕಂಡ್ರೆ ಆಗಲ್ಲ. ಬಟ್ ಈಗ ಚೇಂಜ್ ಆಗಿದ್ದಾಳೆ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ ಅಕ್ಕ ಆಗಿ. ಆನ್ ಸ್ಕ್ರೀನ್ ಈ ಕಥೆ, ಆಫ್ ಸ್ಕ್ರೀನ್ ಆಲ್ಸೋ. ನಂಗೆ ಆ ಥರ ಏನೂ ಇಲ್ಲ. ಬರೀ ಆನ್ ಸ್ಕ್ರೀನ್ ಮಾತ್ರ ಕ್ಯಾರೆಕ್ಟರಿಗೆ ಮಾತ್ರ ಐ ಆಮ್ ನಾಟ್ ಓಕೆ. ಅದರ್ವೈಸ್ ಐ ಆಮ್ ಓಕೆ. ಸೊ ಆಫ್ ಸ್ಕ್ರೀನ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಿ ಅನ್ಸುತ್ತೆ. ಡೆಫಿನೆಟ್ಲಿ ಸರ್. ಸೊ ನೈಸ್ ರೀ, ಭಾಳ ಚೆನ್ನಾಗಿ ಆಡ್ತಿದ್ರು ನಿಮ್ಮ ಆನ್ ಸ್ಕ್ರೀನ್ ತಂಗಿ. ಸರ್ ನಂಗೆ ಖುಷಿಯಾಗಿದೆ ಏನಂದ್ರೆ, ನಾವು ಇಬ್ರು ನಮ್ಮ ಟೀಮಿಂದ ಬಂದಿದ್ದೀವಿ. ಅವಳು ಹೋಗಿದ ತಕ್ಷಣ ಅಬ್ಬಾ ಫೈನಲಿ ನಮ್ಮ ಟೀಮಿಂದ ಒಬ್ರು ಹೋದ್ರು ಅಂತ ತುಂಬಾ ಖುಷಿ ಆಯ್ತು. ದಟ್ಸ್ ಓಕೆ. ಅವಳು ಅಲ್ಲಿ ತನಕ ಹೋಗಿದ್ದಾಳಲ್ಲ, ಆ ಖುಷಿ ಇದೆ, ಅವಳಿಗೂ ಆ ಖುಷಿ ಇದೆ. ಯಾ ಸರ್, ನನಗೆ ಕ್ವೆಶ್ಚನ್ ನೋಡಿದ ತಕ್ಷಣನೇ ಐ ವೆಂಟ್ ಆನ್ ಬ್ಲ್ಯಾಕ್. ಐ ವುಡ್ ಹ್ಯಾವ್ ಟೇಕನ್ ಎ ಲೈಫ್ ಲೈನ್. ಐ ಡೋಂಟ್ ನೋ. ಟೆನ್ನಿಸ್ ಅಲ್ಲಿ ಸರ್ವ್ ಮಾಡ್ತಾರೆ. ಆ ಸರ್ವ್ನ ಆಪೋಸಿಟ್ ಪಾರ್ಟಿ ರಿಸೀವ್ ಮಾಡಿಲ್ಲ ಅಂದ್ರೆ ಇವ್ರಿಗೊಂದು ಪಾಯಿಂಟ್ ಸಿಗುತ್ತೆ, ಅದಕ್ಕೆ ಏಸ್ ಅಂತ ಹೇಳ್ತಾರೆ. ಐ ಡಿಡ್ಂಟ್ ನೋ ದಟ್. ಹಾಗಾಗಿ ಎನಿವೆ ವೆಲ್ ಪ್ಲೇಡ್. ಕಂಗ್ರಾಚುಲೇಷನ್ಸ್. ವೆಲ್ ಪ್ಲೇಡ್ ರೀ. ನಿಮ್ಮ ಗೆಲುವನ್ನು ಇನ್ನಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅವರೇ, ಅನು ಅವರು ನಿರ್ಗಮಿಸಿದ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಸರ್, ಅನು ಅವ್ರ ಬಗ್ಗೆ ಏನೇ ಮಾತು ಶುರು ಮಾಡೋಕ್ಕಿಂತ ಮುಂಚೆ ನಾನು ದೇವ್ರ ಪ್ರಾರ್ಥನೆ ಖಂಡಿತ. ಸ್ವಾಮಿಯೇ ಶರಣಮಯ್ಯಪ್ಪ, ಎಲ್ರಿಗೂ ಅಯ್ಯಪ್ಪ ಒಳ್ಳೇದನ್ನ ಮಾಡು ಅಂತ ಹೇಳಿ ಮಾತನ್ನ ಶುರು ಮಾಡೋಣ. ಇನ್ಫ್ಯಾಕ್ಟ್ ಸರ್, ನಮ್ಮ ದೇವ್ರು ಮೋಸ ಮಾಡ್ತು ಅಂತ ನನಗನ್ಸುತ್ತೆ ಸರ್ ಅನು ಅವರಿಗೆ. ಹೌದು ಸರ್, ನೀವು ಟೆನ್ನಿಸ್ ಬಗ್ಗೆ ಕೇಳಿದ್ರೆ ದೇವರು, ಕ್ರಿಕೆಟ್ ಬಗ್ಗೆ ಕೇಳಿದಿದ್ರೆ ನಮ್ಮ ಕರ್ನಾಟಕದ ಫಾಸ್ಟ್ ಬೌಲರ್ ಲಿಸ್ಟ್ ಕೊಟ್ಟು ಇಷ್ಟು ಜನರಲ್ಲಿ ಯಾರು ಫಾಸ್ಟ್ ಬೌಲರ್ ಅಂತ ಕೇಳಿದ್ರೆ ಅನು ಅವ್ರು ಖಂಡಿತ ಹೇಳಿರೋರು. ಹಾಗೆ ಆ ಫಾಸ್ಟ್ ಬೌಲರ್ ಎಷ್ಟು ವಿಕೆಟ್ಸ್ ನ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಉತ್ತರ ಗೊತ್ತಿರೋದು. ಈಗ ಲೇಟೆಸ್ಟ್ ಆಗಿ ಆ ಫಾಸ್ಟ್ ಬೌಲರ್ಗೆ ಬಿದ್ದಂತ ವಿಕೆಟ್ ಯಾವುದು ಅದನ್ನು ಹೇಳಿರೋ. ದೇವ್ರು ತಪ್ಪು ಮಾಡಿರೋದು. ಐ ಗೆಟ್. ಓಕೆ, ಇನ್ನು ಉಳಿದಿರೋದು ನಮ್ಮ ಚಂದನ ಅವರು, ದೀಪಕ್ ಗೌಡ ಡಾಕ್ಟ್ರು, ಈ ಕಡೆ ಅಶ್ವಿನಿ, ನಯನಾ ಅವರೇ. ಈಗ ನೋಡಿದ್ರಿ ನಿಮ್ಮ ಗೆಳೆಯರೆಲ್ಲ ಆಟ ಆಡಿದ್ದು, ನಮ್ಮ ಶಾಸ್ತ್ರಿಗಳು ಆಡಿದಾಗ ಏನು ಪಾಠ ಕಲ್ತ್ರಿ ಆ ಆಟದಿಂದ ಚಂದನ ಅವರೇ? ಟೈಮ್ ಮ್ಯಾನೇಜ್ಮೆಂಟ್. ಬೇಸಿಕಲಿ ಇಫ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ದ ಆನ್ಸರ್ ಅಲ್ವಾ, ಫಸ್ಟ್ 30 ಸೆಕೆಂಡ್ಸ್ನಲ್ಲಿ ಯೋಚನೆ ಮಾಡಿ. ಇಫ್ ಯು ಆರ್ ನಾಟ್ ಶ್ಯೂರ್, ಇಮಿಡಿಯೇಟ್ ಆಗಿ ಲೈಫ್ ಲೈನ್ ತೊಗೊಬೇಕು. ಆ್ಯಂಡ್ ಆನ್ಸರ್ ಹೇಳಾದ್ಮೇಲೆ ನೀವು ಎಷ್ಟೇ ಸ್ಮಾರ್ಟ್ ಆಗಿದ್ರು, ನಿಮ್ಮ ವಾಯ್ಸ್ ಎಷ್ಟೇ ಸ್ವೀಟ್ ಆಗಿದ್ರು ಕೂಡ ತಪ್ಪಿನೂ ನಿಮ್ಮ ಕಡೆ ನೋಡಬಾರ್ದು ಅನ್ನೋದನ್ನ ಮಾತ್ರ ಫಸ್ಟ್ ಡೇ ಇಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ನೀವು ಇವತ್ತು ಕಲ್ತ್ಕೊಂಡಿದ್ದೀರಾ 4ನೇ ಡೇಗೆ. ವೆರಿ ಗುಡ್, ವೆರಿ ಗುಡ್. ಓಕೆ, ದೀಪಕ್ ಅವರೇ, ನೀವು ಕಲ್ತಂತ ಪಾಠಗಳು ಅಥವಾ ಟಿಪ್ಸ್? ಲೈಫ್ ಲೈನ್ನ
ಮಿಸ್ಯೂಸ್ ಮಾಡ್ಕೋಬಾರ್ದು, ಅದನ್ನು ಯೂಸ್ ಮಾಡ್ಕೋಬೇಕು. ಲೈಫ್ ಲೈನ್ ಇದ್ರೂ ನಾವು ರಿಸ್ಕ್ ತೊಗೊಳಕ್ಕೆ ಹೋದರೆ ಅದು ಮಿಸ್ ಆಗುತ್ತೆ. ಇನ್ನೊಂದು ಫಸ್ಟ್ ನಾವು ಮೆಂಟಲಿ ಹೋಗಬೇಕಾದ್ರೆ ಅಯ್ಯೋ ನನಗೇನು ಬರಲ್ಲ ಅಂದ್ಕೊಂಡು ಹೋದರೆ ನಮ್ಗೆ ಗೊತ್ತಿದ್ರೂ ಅದನ್ನು ಮರ್ತೋಗ್ತೀವಿ. ಅಟ್ಲೀಸ್ಟ್ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಆಗಿ ಹೋದರೆ ಲಿಟಲ್. ವೆರಿ ಗುಡ್. ಎಸ್ ಡಾಕ್ಟ್ರೆ. ಸರ್ ಐ ಥಿಂಕ್ ಲೈಫ್ ಲೈನ್ಗೆ ನಾವು ಯಾರು ನಂಬರ್ ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಫಸ್ಟ್ ಫೋನ್ ಎತ್ತದ್ದು, ಫೋನ್ ಎತ್ತಿ ಅನ್ಬೇಕು, ಫೋನ್ ತೆಗಿಬೇಕು ಅವರು, ಫೋನ್ ತೆಗಿಬೇಕು. ಆಮೇಲೆ ತೆಗೆದ್ಮೇಲೆ ಅವ್ರಿಗೆ ಆನ್ಸರ್ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಕೋರ್ಸ್. ಜಾಸ್ತಿ ಯೋಚನೆ ಮಾಡಬಾರ್ದು, ಗೊತ್ತಿಲ್ವಾ ಲೈಫ್ ನ ತಗೊಂಡ್ಬಿಟ್ಟು ಆಟ ಆಡ್ಬೇಕು ಮುಂದಿದ್ದು. ಅಯ್ಯೋ ಗೊತ್ತಿಲ್ಲ ಇನ್ನೊಂದ್ಸತಿ ಯೋಚನೆ ಮಾಡೋಣ ಅಂತ ಅಂದ್ರೆ ಅಲ್ಲೇ ಔಟ್ ಆಗ್ಬಿಡ್ತೀವಿ. ಡಾಕ್ಟರ್ ಹತ್ರ ಏನಾದ್ರು ಮೆಡಿಸಿನ್ ಇದೆಯಾ ಕೇಳ್ಕೊಳ್ಳೋಣ ಸರ್. ಡಾಕ್ಟರ್ ಅದಕ್ಕೆ ಏನಾದ್ರು ಮೆಡಿಸಿನ್ ಇದೆಯಾ ಅಂದ್ರೆ ಇದೆಲ್ಲ ಹೇಗ್ ಮಾಡೋದು? ಆಕ್ಚುಲಿ ನೋಡಿ, ನಾನು ಆನ್ ಏರ್ ಅಲ್ಲಿ ನನ್ನ ಮೆಡಿಸಿನ್ಸ್ ಎಲ್ಲ ಹೇಳಕ್ಕಾಗಲ್ಲ. ಸೊ ಯು ಕ್ಯಾನ್ ಕಮ್ ಟು ಮೈ ಕ್ಲಿನಿಕ್, ಐ ಕ್ಯಾನ್ ಗಿವ್ ಯು ಸೊಲ್ಯೂಷನ್ಸ್. ಅದಕ್ಕೆ ಎಸ್ ಅಶ್ವಿನಿ ಅವರೇ. ರೆಹಮಾನ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಪ್ರೆಷರ್ ಇತ್ತು, ನಾವೆಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಪ್ರೆಷರ್ ಅವ್ರಿಗೆ ಜಾಸ್ತಿ ಆಯಿತು. ರಕ್ಷಿತ್ ಅವ್ರ ಬಗ್ಗೆ ಗೊತ್ತು, ಅವ್ರ ಫ್ರೆಂಡ್ ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ, ಹಾಗಾಗಿ ಪ್ರಾಬ್ಲಮ್ ಆಯಿತು. ಅವರು ರೈಟ್ ಡಿಸಿಷನ್ ತೊಗೊಂಡ್ರು. ನನ್ನ ಕೇಳಿದ್ರೆ ಜಯಶ್ರೀ ಅವರು. ಸರ್ ಅರ್ಚಕರು ಗೊತ್ತೇ ಇದೆ, ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಪ್ರಾಬಬ್ಲಿ ಅವರು ಸೆಕೆಂಡ್ ಥಾಟ್ ತೊಗೋಬೋದಿತ್ತು ಅಂತ ಅನ್ನಿಸ್ತು. ನಾನು ಇವಾಗ ಏನು ಹೇಳೋಕ್ಕಿಲ್ಲ. ಆ್ಯಕ್ಚುಲಿ ರೆಹಮಾನ್ ಅವರು ತುಂಬ ಚೆನ್ನಾಗಿ ಲೈಫ್ ಲೈನ್ನ ಯೂಸ್ ಮಾಡಿಕೊಂಡ್ರು. ನಾನು ರಕ್ಷಿತಿಗೆ ಅನ್ಕೋತಿದ್ದು ಅದೇ, ಲೈಫ್ ಲೈನ್ ಆಪ್ಷನ್ ಆಗ್ತಿಲ್ವಾ ನಿಮಗೆ, ಅಟ್ಲೀಸ್ಟ್ ಆ ಕ್ವಿಟ್ ಅನ್ನೋದು ಒಂದು ಬಂದಿದ್ರೆ ಯು ವುಡ್ ಹ್ಯಾವ್ ಅರ್ನ್ಡ್ ಅನ್ನೋದು ಒಂದು. ಆ ಲಾಸ್ಟ್ ಲೈನಲ್ಲಿ ಬರುತ್ತಲ್ಲ, ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಿಸಿಷನ್ ತಗೊಳ್ಬೇಕಲ್ಲ, ಆ ಡಿಸಿಷನ್ ಏನಾದರೂ ತಪ್ಪಿದ್ರೆ ನಮ್ಮ ಸ್ಟೆಪ್. ವೆರಿ ವೆಲ್ ಸೆಡ್. ಬಹಳ ಸೂಕ್ಷ್ಮವಾಗಿ ಆಟವನ್ನು ಗಮನಿಸಿದಿರಾ. ಆಲ್ ದ ಬೆಸ್ಟ್. ಇನ್ನೊಬ್ರು ಮಾಡಿದ ತಪ್ಪನ್ನ ನೋಡಿ ಅದರಿಂದ ಕಲಿತು ನಾವು ಆ ತಪ್ಪುಗಳನ್ನ ಮಾಡದೆ ಹೊಸ ಹೊಸ ತಪ್ಪುಗಳನ್ನ ಮಾಡೋದೇ ಜೀವನ. ಎಕ್ಸಾಕ್ಟ್ಲಿ ಅಲ್ವಾ? ಸರಿ, ಸೊ ನೀವು ಹೇಗೆ ಆಡ್ತೀರಾ ನೋಡೋಣ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಮೊದಲಿನಿಂದ ಆರಂಭಿಸಿ ಈ ಕ್ರಿಕೆಟಿಗರನ್ನು ಅವರು ಭಾರತದ ಏಕದಿನ ಕ್ರಿಕೆಟ್ ತಂಡದ ನಾಯಕರಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. Starting with the earliest, arrange these cricketers in the order in which they captained Team India in one-day internationals. ನಿಮಗಿರೋ ಆಪ್ಷನ್: A. MS Dhoni, B. Virat Kohli, C. Kapil Dev, D. Sourav Ganguly. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಫಸ್ಟ್ ಕ್ಯಾಪ್ಟನ್ ಮಾಡಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಸಿ, ಕಪಿಲ್ ದೇವ್, 82 to 87. ನಂತರ ಡಿ, ಸೌರವ್ ಗಂಗೂಲಿ, 99 to 2005. ಆಮೇಲೆ ಕ್ಯಾಪ್ಟನ್ ಆಗಿ ಬಂದ್ರು ಎ. MS ಧೋನಿ, 2007 to 16. ಇತ್ತೀಚೆಗೆ ಬಿ. ವಿರಾಟ್ ಕೊಹ್ಲಿ, 2016 ಟು ಪ್ರಸ್ತುತ. ಹಾಗಾಗಿ ಸರಿಯಾದ ಕ್ರಮವಾದ ಸಿ, ಡಿ, ಎ, ಬಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 4 ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ನಯನ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಬಹಳ ಚೆನ್ನಾಗಿದೆ. ಮತ್ತೆ ಗೆಸ್ ಮಾಡಿದ್ರೆ ಏನು ಮಾಡಿದ್ರಿ? ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಯಾವಾಗಲೂ ಅವರು ಕ್ರಿಕೆಟ್ ತುಂಬ ಇಷ್ಟ ಅವ್ರಿಗೆ. ಅವ್ರು ಯಾವಾಗಲೂ ನೋಡ್ತಿರ್ತಾರೆ, ಆಡ್ತಿರ್ತಾರೆ. ಐ ಕೀಪ್ ಸ್ಕೋಲಿಂಗ್ ಹಿಮ್ ಲೈಕ್ ಏನು ನನಗೆ ಸ್ವಲ್ಪ ಟೈಮ್ ಕೊಡು ನನಗೆ ಅಂತ. ಬಟ್ ಅವರು ಏನು ಗೊತ್ತಿಲ್ಲ ಸರ್. ಐ ಆಮ್ ಹ್ಯಾಪಿ ಟು ಬಿ ಹಿಯರ್. So sweet, so sweet. Let's play. ಬನ್ನಿ. ಮೀಟ್ ಮಿಸ್ ನಯನ, ಆಕ್ಟ್ರೆಸ್, M.Com ಓದಿದ್ದಾರೆ. ಬೆಂಗಳೂರವರು ಸತ್ಯಂ ಶಿವಂ ಸುಂದರಂ ಧಾರಾವಾಹಿಯಲ್ಲಿ ತಾಪ್ಸಿ ಅಂತ ಮನೆ ಮಾತಾಗಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ರೋಲು. ಇವರು ಒಂದೊಂದು ದಿನ ಒಂದೊಂದು ಥರ ಇಂಪ್ರೆಸ್ ಮಾಡಕ್ಕೆ ಹೋಗ್ತಾರೆ. ಒಂದಿನ ಅದೇನೋ ಸಾಂಬ್ರಾಣಿ ಹೊಗೆ ಇಟ್ಕೊಂಡು ಮನೆಯೆಲ್ಲ ಹಾಕಿದ್ರು. ಅವ್ರ ಅಜ್ಜಿ ಕೆಮ್ಮು ಬಂದು ಅತ್ತೆಗ ಅದೊಂದು ದೊಡ್ಡ ಗಲಾಟೆ ಆಯಿತು. ಇನ್ನೊಂದು ದಿನ ಎಲ್ರಿಗೂ ಅಡುಗೆ ಮಾಡ್ತೀನಿ ಅಂತೇಳಿ ಎಲ್ಲರೂ ಊಟ ಬಡಿಸ್ಬಿಟ್ರು. ಆಮೇಲೆ ನೋಡಿದ್ರೆ ಹೋಟ್ಲಿಂದ ತಂದಿದ್ರಿ ಅದನ್ನ, ಅಲ್ವಾ? ಈ ಥರ ಏನೇನೋ ಮಾಡ್ತಿರ್ತಾರೆ.
ಬಹಳ ಸಲ ಏನೇನೋ ಟ್ರೈ ಮಾಡ್ತಿರ್ತಾರೆ, ಅದು ಇವ್ರ ಭಾಷೆ ಹೇಳಿದಾರೆ ಬಹಳ ಡವ್ ಮಾಡ್ತಾರೆ. ಸರ್ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಸರ್, ಡವ್ ಮಾಡ್ತಾರೆ ಅಂತ ಹೇಳಿ. ಆಕ್ಚುಲಿ ಈಗಲೂ ಮಾಡ್ತಾ ಇದಾರೆ, ಯಾಕೆ ಅಂತ ಹೇಳ್ಬಿಡ್ತೀವಿ ಸರ್. ಅಲ್ಲಲ್ಲ, ಇವರು ಡವ್ ರಾಣಿ ಅಂತ ಕರೀತಾರೆ, ಅದು ಶಿಫ್ಟ್ ಆಗಿದೆ. ಅವರು ಸೀನಿಯರ್ ಡಾಕ್ಟರ್, ಜೂನಿಯರ್ ಡಾಕ್ಟರ್. ಎಕ್ಸಾಕ್ಟ್ಲಿ ಸರ್. ಎಸ್. ನೈನಾ ಬಗ್ಗೆ ನಾನು ಒಂದು ಡೆಬ್ಯೂ ಕಾರ್ಯಕ್ರಮದ ಒಂದು ಡೆಬ್ಯೂ ನಾನು ಇಂಡಸ್ಟ್ರಿ ಬಂದಾಗ ನನ್ನ ಮೊದಲನೇ ನಾಯಕಿ ನೈನಾ. ನನಗೆ ನಾನು ಥಿಯೇಟರ್ಸ್ ಮಾಡ್ತಿದ್ದ ಕ್ಯಾಮ್ರಾ ಬಗ್ಗೆ ನನಗೆ ನಾಲೆಡ್ಜ್ ಇರಲಿಲ್ಲ ಸರ್. ಮೊದಲನೇ ನಾಯಕಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರುತ್ತೆ ಸರ್ ಎಲ್ಲ ಇಲ್ಲ. ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಸಜೆಷನ್ ಕೊಡಿ ಅಂತ ಕೇಳಿದ್ರು ಕ್ಯಾಮ್ರಾಮನ್. ಚೆನ್ನಾಗಿದೆ ಸರ್ ಅಂದಿದೆ, ಇದೇ ತಿರುಗಲೇ ಅಂತಂದ್ರೆ ಆಮೇಲೆ ಹಿಂದೆ ತಿರುಗೋ ಸಜೆಷನ್ ಅಂತ ಕೂಡ ಗೊತ್ತಿರಲಿಲ್ಲ. ಸೊ ಶಿ ವಾಸ್ ದೇರ್ ವಿತ್ ಮೀ. ಹೀಗಲ್ಲ, ಹೀಗಿರ್ಬೇಕು, ಇದು ಸರಿ, ಇದು ತಪ್ಪು ಅಂತ ಶಿ ಗೈಡೆಡ್ ಮೀ. ನನಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಐ ರಿಯಲಿ ಥಿಂಕ್ ದಿಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಸೇ ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅಂಡ್ ಶಿ ವಾಸ್ ಜೆನ್ಯೂನ್ ಸರ್. ಮೊನ್ನೆ ಹುಷಾರಿಲ್ಲದೆ ಇದ್ದಿದ್ದು ಜೆನ್ಯೂನ್. ಸೊ ಅದು ಡವ್ ಮಾಡ್ತಾ ಇದ್ರು ಅನ್ನೋದಕ್ಕಾಗಲ್ಲ, ಯಾಕಂದ್ರೆ ಶಿ ವಾಸ್ ಜೆನ್ಯೂನ್. ಆಕ್ಚುಲಿ ಅವರಿಗೆ ಶಿ ವಾಸ್ ನಾಟ್ ಫೀಲಿಂಗ್. ನಾನೇ 3 ಸಲ ಎತ್ಕೊಂಡು ಹೋಗಿದ್ದೀನಿ ಸರ್. ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ಊಟ ತಿನ್ನೋದು ಕೆಳಗಡೆ ಬಿದ್ದೋಗೋದು, ಊಟ ತಿನ್ನೋದು ಕೆಳಗಡೆ ಬಿದ್ದೋಗೋದು. ಶಿ ಹ್ಯಾಸ್ ಸಮ್ ಪ್ರಾಬ್ಲಮ್ ಇರೋಣ. ಯು ಆರ್ ಓಕೆ ನೌ? ಸುಮ್ಮನೆ ನೀವು ಒಂಥರ ಸ್ಯಾಡ್ ಮೂಡಲ್ಲಿ ಇದ್ರಲ್ಲ ಅಂದ್ಬಿಟ್ಟು ನಾರ್ಮಲ್ ಮಾಡ್ಸಿ. ಓಕೆ, ವೆರಿ ನೈಸ್. ರೈಟ್, ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಇಲ್ಲಿ? ನನ್ನ ಹಸ್ಬೆಂಡ್ ಬಂದಿದ್ದಾರೆ. ನಮಸ್ಕಾರ ಸರ್. ವೆಂಕಟೇಶ್ ಪ್ರಸಾದ್ ಅಂತ. ವೆಂಕಟೇಶ್ ಪ್ರಸಾದ್. ವೆಂಕಟೇಶ್ ಅವ್ರು ಏನು ಮಾಡ್ತಾರೆ? ನಾನು ಪ್ರೊಫೆಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಹಾಂ ಸರ್. ನಾನು AG's ಆಫೀಸಲ್ಲಿ ವರ್ಕ್ ಮಾಡ್ತೇನೆ. ಓ, ವೆರಿ ನೈಸ್ ರೀ. ಲವ್ಲಿ. ಆಟದ ರೂಲ್ಸ್ ನಿಮ್ಗೆ ಗೊತ್ತೇ ಇದೆ, ಆಲ್ರೆಡಿ ಸಂಚಿಕೆಯಲ್ಲಿ ಒಂದ್ಸಲ ಹೇಳಿದ್ದೀವಿ. ಹಾಗೆ ಆಟ ಮುಂದುವರ್ಸೋಣ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. 1,000ದಿಂದ 1 ಕೋಟಿವರೆಗೂ ಗೆಲ್ಲುವಂಥ ಕಲ್ಪವೃಕ್ಷ ಇದು. 15 ಪ್ರಶ್ನೆಗಳಿರುತ್ತೆ, 2 ಜಗಲಿ ಕಟ್ಟ ಇದೆ. 5ನೇ ಪ್ರಶ್ನೆಗೆ 10,000 ರೂಪಾಯಿಗಳನ್ನು ಗಳಿಸಿ ಮೊದಲನೇ ಜಗಲಿ ಕಟ್ಟ. 2ನೇದು 10ನೇ ಪ್ರಶ್ನೆಗೆ 3,20,000 ರೂಪಾಯಿಗಳನ್ನು ಗಳಿಸಿದಾಗ. ಟೈಮ್ ಲಿಮಿಟ್: ಫಸ್ಟ್ 5 ಕ್ವೆಶನ್ಸ್ 45 ಸೆಕೆಂಡ್ಸ್, ಸೆಕೆಂಡ್ 5 ಕ್ವೆಶನ್ಸ್ 60 ಸೆಕೆಂಡ್ಸ್, ಲಾಸ್ಟ್ 5 ಕ್ವೆಶನ್ಸ್ಗೆ ಟೈಮ್ ಲಿಮಿಟ್ ಇಲ್ಲ. 3 ಲೈಫ್ ಲೈನ್ಸ್, ಒಂದು ಜನಗಳ ಮನ, ಇನ್ನೊಂದು ಫೋನ್ ಅ ಫ್ರೆಂಡ್, ಆಪ್ತ ಮಿತ್ರ, 3ನೇದು ಟೇಕ್ 2 ಅಥವಾ ಡಬಲ್ ಡೆಪ್. 3 ಲೈಫ್ ಲೈನ್ಸ್ ಮುಗಿದ ನಂತರ ನಿಮ್ಮ ಹಸ್ಬೆಂಡ್ ಆ ಫಾಗ್ ಕೋಡ್ ರೆಡ್ ಪ್ರೆಸ್ ಮಾಡಿ ನಿಮಗೆ ವಾರ್ನಿಂಗ್ ಕೊಡ್ಬೋದು. ರೂಲ್ಸ್ ಕ್ಲಿಯರ್? ಆಟ ಶುರು ಮಾಡೋಣ. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವ ಶಕ್ತಿಗಳು ನಿಮ್ಮ ಜೊತೆಗಿರಲಿ. ನಯನಾ ಅವರೇ, ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ₹1,000 ನೀಡುವ ಮೊದಲನೇ ಪ್ರಶ್ನೆ ಇದು. ಸಂಚಾರಿ ನಿಯಮದ ಪ್ರಕಾರ ಕಲಿಕಾ ಪ್ರಮಾಣ ಪತ್ರ ಪಡೆದ ವ್ಯಕ್ತಿ ವಾಹನ ಚಾಲನೆ ಮಾಡುವಾಗ ಗಾಡಿಯ ಮೇಲೆ ಯಾವ ಬೋರ್ಡ್ ಅಂಟಿಸಿರಬೇಕು? ಆಸ್ ಪರ್ ದ ಟ್ರಾಫಿಕ್ ರೂಲ್ಸ್, ವಾಟ್ ಬೋರ್ಡ್ ಶುಡ್ ಅ ಪರ್ಸನ್ ವಿತ್ ಅ ಲರ್ನರ್ಸ್ ಲೈಸೆನ್ಸ್ exhibit on the vehicle while driving? The mirror options: A, H board, B, M board, C, L board, D, P board. Option C, L board. Work ಮಾಡಲ? Log C, L board please. ಸರಿಯಾದ ಉತ್ತರ. ರೈಟ್. ಎಲ್ರಿಗೂ ಗೊತ್ತಿರೋ ಹಾಗೆ ಲರ್ನರ್ಸ್ ಲೈಸೆನ್ಸ್ ತಗೊಂಡು ವೆಹಿಕಲ್ ಲರ್ನಿಂಗ್ ಕಲಿಬೇಕು. ಆ ವೆಹಿಕಲ್ ಮುಂದೆ ಹಿಂದೆ 2 ಕಡೆಯೂ ಎಲ್ ಬೋರ್ಡ್ ಹಾಕಿರಬೇಕು. ಯು ಡ್ರೈವ್ 2 ವೀಲರ್ 4 ವೀಲರ್ ಬೋತ್. ವೆರಿ ನೈಸ್. ನಯನಾ ಅವ್ರ ಜೊತೆ ಮಾತುಕತೆ, ಆಟ ಎಲ್ಲ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಸ್ಟೇ ವಿತ್ ಅಸ್. ಮತ್ತೊಮ್ಮೆ ಸ್ವಾಗತ. ಇದು ಕನ್ನಡದ ಕೋಟ್ಯಾಧಿಪತಿ. ನನ್ನ ಜೊತೆ ನೀವು ಹಾಟ್ಸ್ಟಾರ್ ಆ್ಯಪಲ್ಲಿ ಪ್ಲೇ ಅಲಾಂಗ್ ಆಟ ಆಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾದ ಉತ್ತರ ಕೊಟ್ಟರೆ ಸ್ಪೆಷಲ್ ಗಿಫ್ಟ್ಸ್ ನಿಮಗೆ ಕಾದಿದೆ. 2ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 2,000 ರೂಪಾಯಿಗಳನ್ನು. ನಯನಾ ಅವರೇ, ನಿಮಗೆ
ನಾನು ಫ್ರೀ ಆಗಿದ್ದೀನಿ, ನನಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ ವೈಯಕ್ತಿಕವಾಗಿ ಯಾವಾಗ ಅನ್ನಿಸ್ತು? ನನ್ನ ಹೈಯರ್ ಸ್ಟಡೀಸ್ನ ಅಥವಾ ಹೈಸ್ಕೂಲಿಂದ ನಾನು ಉಜಿರೆಯಲ್ಲಿ ಓದಿದ್ದು. ಆವಾಗ ಉಜಿರೆ ಧರ್ಮಸ್ಥಳ SDM ಅಲ್ಲಿ ನನ್ನ ಇಲ್ಲಿಂದ ಅಲ್ಲಿ ಕಳಿಸ್ಕೊಟ್ರಲ್ಲ, ಆವಾಗಲೇ ನನಗೆ ಕಂಪ್ಲೀಟಾಗಿ ನನಗೆ ಸ್ವತಂತ್ರ ಕೊಟ್ಟರು. ಆಮೇಲೆ ನನ್ನ ಆಯ್ಕೆ ಇವರು. ಅವಾಗ ನನ್ನ ಪೇರೆಂಟ್ಸ್ ಅದನ್ನು ಒಪ್ಕೊಂಡು ಅವಾಗಲೂ ನನ್ನ ಫ್ರೀಡಮ್ಗೆ ಅವ್ರು ಸಪೋರ್ಟ್ ಮಾಡಿದ್ರು. ಸೊ ದೋಸ್ ವರ್ ದ ಮೂಮೆಂಟ್ಸ್ ಅಂತ ಹೇಳ್ಬೋದು. ನಾನು ರೈಟ್ ಚಾಯ್ಸ್, ನಾನು ಎವ್ರಿ ಸ್ಟೆಪ್ಪಲ್ಲಿ ನನ್ನ ಚಾಯ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ವ, ಅವಾಗ ನನಗೆ ಇಂಡಿಪೆಂಡೆನ್ಸ್ ಕೊಟ್ಟು ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಪೇರೆಂಟ್ಸ್ ಅಂತ ನಾನು ಹೇಳ್ಬಲ್ಲ. ಖಂಡಿತವಾಗ್ಲು ಭಾಳ ಒಳ್ಳೆ ಉತ್ತರವನ್ನು ಕೊಟ್ರಿ. ಎರಡನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 2,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಸಾಮಾನ್ಯವಾಗಿ ಇವುಗಳಲ್ಲಿ ಯಾವುದನ್ನು ಚಿಪ್ಸ್ ತಯಾರಿಸಲು ಮುಖ್ಯ ಪದಾರ್ಥವಾಗಿ ಬಳಸುವುದಿಲ್ಲ? Which of these is not normally used as the main ingredient to make chips? ನಿಮ್ಮಿರೋ ಆಪ್ಷನ್ಸ್: A ಬಾಳೆಕಾಯಿ, B ಬೆಂಡೆಕಾಯಿ, C ಹಲಸಿನಕಾಯಿ, D ಆಲೂಗಡ್ಡೆ. ಆಪ್ಷನ್ B ಲೇಡೀಸ್ ಫಿಂಗರ್. ಆಪ್ಷನ್ B ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ಲಾಕ್ B ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಬೆಂಡೆಕಾಯಿ ಫ್ರೈ ಅಂತ ಮಾಡ್ತಾರೆ, ಬಟ್ ಇಟ್ಸ್ ನಾಟ್ ಚಿಪ್ಸ್. ಯು ಆರ್ ರೈಟ್. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಹಿಂದೂ ಸಂಪ್ರದಾಯದ ಮದುವೆಯ ಪ್ರಕಾರ ವಿವಾಹದ ಸಮಯದಲ್ಲಿ ವಧುವಿಗೆ ವರ ಯಾವ ನಕ್ಷತ್ರವನ್ನು ತೋರಿಸುತ್ತಾನೆ? ಡ್ಯೂರಿಂಗ್ ಅ ಟ್ರೆಡಿಷನಲ್ ಹಿಂದೂ ವೆಡ್ಡಿಂಗ್, ವಿಚ್ ಸ್ಟಾರ್ ಡಸ್ ದ ಗ್ರೂಮ್ show the bride? ನಿಮಗಿರೋ ಆಪ್ಷನ್ಸ್: A ಭರಣಿ, B ಅಶ್ವಿನಿ, C ಅರುಂಧತಿ, D ರೋಹಿಣಿ. ಆಪ್ಷನ್ C ಅರುಂಧತಿ. ಲಾಕ್ ಮಾಡ್ಲಾ? ಟ್ವೆಂಟಿ ಸೆಕೆಂಡ್ಸ್ ಇದೆ. seconds. ಲಾಕ್ ಮಾಡ್ಲಾ? ಲಾಕ್ C ಅರುಂಧತಿ ಪ್ಲೀಸ್. ಏನೋ ಡೌಟ್ ಅಲ್ಲಿ ಇದ್ರಿ ನೀವು, ಲೈಫ್ ಲೈನ್ ತಗೊಳ್ಳೋದಾ ಬೇಡವಾ? ಫಸ್ಟ್ ಅರುಂಧತಿ ಅಂತ ಹೇಳಿದ್ರಿ ಸ್ಪಷ್ಟವಾಗಿ, ಆಮೇಲೆ ಏನೋ ಡೌಟ್ ಶುರು ಆಯ್ತು ನಿಮ್ಮ ಮೈಂಡಲ್ಲಿ. ನಿಮ್ದು ಟ್ರೆಡಿಷನಲ್ ಆಗಿದ್ದು ವೆಡ್ಡಿಂಗಾ? ಹೌದು. ಅವಾಗ ನಕ್ಷತ್ರ ತೋರಿಸೋದು ಆ ಟ್ರೆಡಿಷನ್ ನಡೀತಾ? ತೋರಿಸಿದ್ದೀರಾ? ತೋರಿಸಿದ್ದಾರೆ ಪಾಪ ಅವರು. ಆಚೆ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ವಿ. ಆಚೆ ಕಡೆ ಕರ್ಕೊಂಡು ಹೋಗಿ ಇವ್ರು ನೋಡಿಲ್ಲ. ಇವರು ರಾತ್ರಿ ಎಲ್ಲ ತೋರಿಸಿದ್ ನಿಮ್ಗೆ. ನಮ್ಗೆಲ್ಲ ಮದುವೆ ಬೆಳಗ್ಗೆ ನಡೆಯುತ್ತೆ, ನಾವು ತೋರಿಸಿದ್ವಿ. ನಮ್ಗೆ ಕಣ್ಣಲ್ಲಿ ಪವರ್ ಆಕಾಶನೇ ಕಾಣಿಸ್ಲಿಲ್ಲ, ನಕ್ಷತ್ರ ಬಿಡಿ. ಓಕೆ, ನೀವು ಅರುಂಧತಿ ಅಂತ ಹೇಳಿದೀರಾ. ಅರುಂಧತಿ ಸರಿಯಾದ ಉತ್ತರ. ಡೋಂಟ್ ವರಿ. ಅರುಂಧತಿ ವಶಿಷ್ಠ ಜೋಡಿ ನಕ್ಷತ್ರಗಳು. ಗಂಡ ಹೆಂಡತಿ ಅಂದ್ರೆ ಆ ಥರ ಇರಬೇಕು. ಅವರಿಬ್ರು ಜೊತೆಗೆ ಯಾವಾಗಲೂ ಹತ್ರ ಇರ್ತಾರೆ, ಯಾವಾಗಲೂ ಜೊತೆಗಿರ್ತಾರೆ. ಸಪ್ತಋಷಿ ಮಂಡಲದಲ್ಲಿ ಅರುಂಧತಿ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಜೊತೆಗೆ ಇರಬೇಕು, ಅನ್ಯೋನ್ಯವಾಗಿರ್ಬೇಕು ಅನ್ನೋಕ್ಕೋಸ್ಕರ ವಶಿಷ್ಠ ಅರುಂಧತಿ ಅಕ್ಕಪಕ್ಕ ಯಾವಾಗಲೂ ಇರ್ತಾರೆ. ಪ್ರಾಬ್ಲಮ್ ಇದೆ ಸರ್. ಏನು? ಒಂದು ಹೆಸರನ್ನ ಕರಿಬೇಕಾದ್ರೆ ಕಾನ್ಫಿಡೆಂಟ್ ಆಗೇ ತಪ್ಪು ಹೇಳ್ತಿರ್ತೀನಿ, ಆದ್ರೂ ಅವ್ರು ನಂಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಎಷ್ಟೊಂದು ಜನ. ಅವ್ರ ಹೆಸರು ಈಗ ವಿನಯ್ ವಿನೋದ್ ಅಂತ, ಅವ್ರ ಹೆಸರು ವಿನಯ್ ಆಗಿದ್ರೆ ಎವ್ರಿ ಟೈಮ್ ಕಾಲ್ ಹಿಮ್ ವಿನೋದ್ ಅಂತಾನೆ. ಅವರು ದೇ ವಿಲ್ ಬಿ ಯೂಸ್ ಟು ಇಟ್. ನಂಗೆ ಅದೇ ಪ್ರಾಬ್ಲಮ್. ಈ ಅಶ್ವಿನಿ ಯಾರು ಈ ಹೆಸರುಗಳು ನನಗೆ ಆಲ್ವೇಸ್ ರಿಜಿಸ್ಟರ್ ಸ್ವಲ್ಪ ಅದು ಇಶ್ಯೂ. ಸೊ ಅವಾಗ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಓಕೆ, ಎಲ್ಲೋ ಗೊತ್ತಾಯ್ತು ನೀವು ಭಾಳ ಚೆನ್ನಾಗಿ ಮೈಮ್ ಮಾಡ್ತೀರಾ ಅಂತ. ಹಾಂ, ಆ್ಯಕ್ಚುಲಿ ಕಾಲೇಜ್ ಡೇಸಿಂದ ನನ್ನ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ದೆ. ಹಾಗಾಗಿ ಇದೊಂದು ಹವ್ಯಾಸನ ಅಳವಡಿಸ್ಕೊಂಡಿದ್ವಿ. ಸೊ ನನ್ನ ಹೆಡ್ ಕೂಡ ಆಗಿದ್ದೆ ಫೈನಲ್ ಇಯರ್ ಅಷ್ಟರಲ್ಲಿ. ಸೊ ಡಾನ್ಸ್ ಮೈಮ್ ಮಾಡ್ತಿದ್ವಿ. ಸೊ ಮಾತಿಲ್ದೆ ಒಂದು ಸಣ್ಣ ತುಣುಕು ಏನಾದ್ರು ತೋರಿಸಿ, ನಿಮ್ಮ ಫೇವ್ರೇಟ್ ಮೈಮ್ ಏನಾದರೂ. ದಶಾವತಾರ ಭಾಳ ಚೆನ್ನಾಗಿ ಮಾಡ್ತೀರಾ ಅಂತ ನಮ್ಮ ದೇವ್ರು ಹೇಳಿದ್ರು. ಹೌದು, ದಶಾವತಾರಂ. ಸೊ ಇಸ್ಕಾನಲ್ಲಿ ಕೂಡ ಪ್ರೆಸೆಂಟ್ ಮಾಡಿದ್ವಿ. ಸೊ ದಶಾವತಾರಂ ಗ್ರೂಪ್ ಆ್ಯಕ್ಟಿವಿಟಿಯಲ್ಲಿ ಮಾಡಿದ್ದು. ಅದಕ್ಕೆ ನಮಗೆ ಫಸ್ಟ್ ಪ್ರೈಸ್ ಕೂಡ ಬಂದಿತ್ತು. ಕ್ವಿಕ್ಕಾಗಿ ಒಂದು ಜಲಕ್ ತೋರ್ಸಕ್ಕಾಗತ್ತಾ ಫಾಸ್ಟಾಗಿ?
ವಾವ್ 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 ಬ್ರಿಲಿಯಂಟ್, ಸೂಪರ್, ಬ್ರಿಲಿಯಂಟ್. ಆ್ಯಕ್ಚುಲಿ ಗ್ರೂಪಲ್ಲಿ ಮಾಡ್ತೀವಿ, ಸೊ ಆವಾಗ ಈಚ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗುತ್ತೆ. ಇಲ್ಲ, ಇಲ್ಲೂ ಬಹಳ ಚೆನ್ನಾಗಿ ಇಷ್ಟ ಆಯಿತು. ನೀವು ಒಂದೊಂದು ಅವತಾರ ಮಾಡ್ಬೇಕಾರೆ ನಾನು ಅದು ಯಾವ್ದು ಅವತಾರ ಹೇಳಬೇಕು ಅಂತ ಅನ್ನಿಸ್ತು. ಬಟ್ ಎಲ್ರಿಗೂ ಅರ್ಥ ಆಗ್ತಾ ಇದೆ, ಸೈಲೆಂಟ್ ಆಗಿರೋಣ ಅಂತ ನಾನು ಸುಮ್ಮನಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ನರಸಿಂಹ ಅವತಾರ ಮಾಡಿದ್ದಾಗಲಿ, ಕೊನೆಗೆ ಕಲ್ಕಿ ಅವತಾರ ಇರಲಿ. ನೀವು ಲೆಫ್ಟ್ ಹ್ಯಾಂಡ್ರಾ? ಹೌದು. ಯಾಕಂದ್ರೆ ರಾಮ ಲೆಫ್ಟ್ ಹ್ಯಾಂಡಲ್ಲಿ ಬಾಣ ಬಿಟ್ರು. ಫಸ್ಟ್ ಟೈಮ್ ಮಾಡಿದ್ದು. ಕರೆಕ್ಷನ್ ಯಾವಾಗಲೂ ಮಾಡೋರು. ವೆರಿ ಗುಡ್, ನೈಸ್ ನೈಸ್, ವೈ ನಾಟ್, ಇದ್ದಿರ್ಬೋದು, ವಿ ಡೋಂಟ್ ನೋ, ರೈಟ್? ಓಕೆ, ಬ್ಯೂಟಿಫುಲ್ ಲೈನ್ ಅವರೇ, ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಓಕೆ, 4ನೇ ಪ್ರಶ್ನೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವ ದಿನಾಂಕದಂದು ಹುಟ್ಟಿದ ವ್ಯಕ್ತಿ ಅಧಿಕ ವರ್ಷದಲ್ಲಿ ಮಾತ್ರ ತನ್ನ ಜನ್ಮದಿನ ಆಚರಿಸಿಕೊಳ್ಳಬಲ್ಲ? A person born on which of these dates can celebrate his birthday only in a leap year? Name your options: A. February 29, B. ಡಿಸೆಂಬರ್ 31, ಸಿ. ಜನವರಿ 31, ಡಿ. ಫೆಬ್ರವರಿ 28. ಆಪ್ಷನ್ ಎ, ಫೆಬ್ 29. ಲಾಕ್ ಮಾಡ್ಲಾ? ಕಡೆ ಉತ್ತರನ ಲಾಕ್. ಎ, ಫೆಬ್ರವರಿ 29th ಪ್ಲೀಸ್. ಸರಿಯಾದ ಉತ್ತರ, ಕಂಗ್ರಾಚುಲೇಷನ್. ಲೀಪ್ ಇಯರ್ ಅಲ್ಲಿ ಮಾತ್ರ ಫೆಬ್ರವರಿ 29 ಬರುತ್ತೆ, ಹಾಗಾಗಿ ನಿಮ್ಮ ಉತ್ತರ ಸರಿಯಾಯಿತು. ಆಸ್ ಯು ನೋ, ಅಮೆರಿಕನ್ ಎಲೆಕ್ಷನ್ಸ್ ನಡೆಯೋದು once in 4 years. 5ನೇ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವ ಚಿತ್ರದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿಯಾಗಿ ನಟಿಸಿಲ್ಲ? In which of these films did Yash and Radhika Pandit not act as a couple? Name your options: A. Mr. and Mrs. Ramachari, B. Moggina Manassu, C. Santu Straightforward, D. Krishnan Love Story. ಆಪ್ಷನ್ ಡಿ, ಕೃಷ್ಣನ್ ಲವ್ ಸ್ಟೋರಿ. ಲಾಕ್. ಆಪ್ಷನ್ ಡಿ, ಕೃಷ್ಣನ್ ಲವ್ ಸ್ಟೋರಿ ಪ್ಲೀಸ್. ಉತ್ತರ ಸರಿಯಾಯಿತು, ಕಂಗ್ರಾಚುಲೇಷನ್ಸ್. ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ಅಜಯ್ ರಾವ್ ಮತ್ತು ರಾಧಿಕಾ ಪಂಡಿತ್ ಮಾಡಿದ್ರು, ಅದರಲ್ಲಿ ಯಶ್ ಆಕ್ಟ್ ಮಾಡಿರಲಿಲ್ಲ. ನಿಮ್ಮ ಉತ್ತರ ಸರಿಯಾಯಿತು. ಮೊದಲನೇ ಜಗಲಿ ಕಟ್ಟೆ ಸೇರಿದಿರಾ, 10,000 ರೂಪಾಯಿಗಳನ್ನ ಗಳಿಸಿದಿರಾ. ವೆರಿ ವೆರಿ ವೆಲ್ ಪ್ಲೇಡ್. ಓಕೆ, ಯಾವ ಲೈಫ್ ಲೈನ್ ಯೂಸ್ ಮಾಡಿಲ್ಲ ನೀವು. ಮೊದಲನೇ ಜಗಲಿಕಟ್ಟೆ ಸೇರಿದಿರಾ ಅಂತ ನಮ್ಮ ಪ್ಯಾರಾಚೂಟ್ ಅಲೋವೆರಾ ಅಡ್ವಾನ್ಸ್ಡ್ ಹೇರ್ ಆಯಿಲ್ ಅವರು ನಿಮಗೆ ಅಂತ ಒಂದು ಗಿಫ್ಟ್ ಕಳಿಸಿದ್ದಾರೆ, ಸ್ವೀಕರಿಸಿ. ರೈಟ್. ಸತ್ಯಂ ಶಿವಂ ಸುಂದರಂ ಆ ಸೀರಿಯಲ್ ಅಲ್ಲಿ ನೀವು ತಾಪ್ಸಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಇನ್ನಷ್ಟು ಹೇಳಿ. ಅದರಲ್ಲಿ ನನಗೆ ನನ್ನ ಮಾಮ್ ಇದ್ಮೇಲೆ ಅವ್ರಿಗೆ ಆಸೆ ಇರುತ್ತೆ, ಅವ್ರ ಸೇಡ್ ತೀರ್ಸ್ಕೋಬೇಕು. ಬೇಸಿಕಲಿ ನನ್ನ ಪೇರೆಂಟ್ಸ್ ಸೇಡ್ ತೀರ್ಸ್ಕೋಬೇಕು ಶಿವ್ ಅವ್ರ ಫ್ಯಾಮಿಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ನಾನು ಪ್ರೀತಿಸಿದ ಹುಡುಗನ್ನ ಮದುವೆ ಆಗಿದ್ರು ಕೂಡ ಈ ಮನೆಗೆ ನನ್ನ ಸೊಸೆ ಆಗ್ತಾ ಇರ್ತಾರೆ. ಆ ಮೂಮೆಂಟಲ್ಲಿ ಮಧ್ಯದಲ್ಲಿ ಬೇರೆಯವ್ರ ಜೊತೆ ಮದುವೆ ಆಗಿರುತ್ತೆ. ನಾನು ಅಂದ್ಕೊಂಡು ಬೇರೆ ಹುಡುಗಿ ಆಗಿರ್ತಾಳೆ. ಸೊ ಅವಳು ನನ್ನ ಜೊತೆನೇ ಇರ್ತಾಳೆ. ಸೊ ಅವಳು ಇಷ್ಟ ಅಂತ. ಸೊ ಈ ನಮ್ಮ 3 ಜನದ ಮಧ್ಯೆ ಸೊ ನಾನು ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೋಸ್ಕರ, ಅಥವಾ ನನ್ನ ಅಮ್ಮ ನಂಗೆ ಹೇಳಿರ್ತಾರೆ ನಿಂಗೆ ಆಸ್ತಿ ಕೊಡ್ತೀನಿ ಅಂತ, ಆ ಒಂದು ಆಸೆಗೆ ನಾನು ನನ್ನ ಬಾಯ್ ಫ್ರೆಂಡ್ ಸೆಟ್ಲ್ ಆಗ್ಬೋದಲ್ಲ ಅನ್ನೋ ಒಂದು ಆಸೆಗೋಸ್ಕರ ಐ ಸ್ಯಾಕ್ರಿಫೈಸ್. ನನ್ನ ಹಸ್ಬೆಂಡ್ನು ಕನ್ವಿನ್ಸ್ ಮಾಡಿ ಅವನು ಕೂಡ ದೂರ ಇಟ್ಟು ಐ ಕನ್ವಿನ್ಸ್ ಹಿಮ್ ಆ್ಯಂಡ್ ನಾನು ಈ ಮನೆಗೆ ಬಂದು ಸೇರ್ಕೊಳ್ತೀನಿ. ಈ ಮನೆಯಲ್ಲಿ ನಾನು ದಿ ಬೆಸ್ಟ್ ಏನೇನು ಅತ್ತೆನ ಇಂಪ್ರೆಸ್ ಮಾಡಿ, ಇವಾಗ ಉಳಿದಿರೋದು ಅತ್ತೆ ಒಬ್ಬರೇ, ಅವ್ರನ್ನೇ ಇಂಪ್ರೆಸ್ ಮಾಡಬೇಕು. ಇನ್ನು ಮಿಕ್ಕಿದ ಕೆಲವ್ರಿಗೆಲ್ಲರಿಗೂ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಸೊ ಅತ್ತೆ ಶಿವ್ ಅವರಿಬ್ರಿಗೆ ಮಾತ್ರ ನಾನು ಇವಾಗ ಕನ್ವಿನ್ಸ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ಬೇರೆ ಬೇರೆ ಥರ ಅಡುಗೆದಾಗಿರ್ಬೋದು ಅಥವಾ ಬೆಳಗ್ಗೆನೇ ಎದ್ದು ನಾನು ಪೂಜೆ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋದು. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಫ್ಲಾಪ್. ಬೆಳಗ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀನೋ ಎಂಡ್ ಆಫ್ ದಿ ಡೇ ಇಟ್ಸ್ ಫ್ಲಾಪ್ ಆಗ್ತದೆ. ಸೊ ಹೀಗೆ ಒಂದು ಹಂತದಲ್ಲಿ ಆಮೇಲೆ ಅಪ್ಪನ ಬಗ್ಗೆ ಗೊತ್ತಾದಾಗ ಅಪ್ಪ ಎಷ್ಟೋ ವರ್ಷ ನಮ್ಮ ಜೊತೆ ಇರೋದಿಲ್ಲ, ಆಮೇಲೆ ವಾಪಸ್ ಬರ್ತಾರೆ. ಸೊ ಆ ಸೆಂಟಿಮೆಂಟ್ ಸ್ವಲ್ಪ. ಸೊ ಇದು ಅಬೌಟ್ ತಾಪ್ಸಿ. ರೈಟ್. ನಮ್ಮ ನಯನ ಅವರು ತಾಪ್ಸಿಯಾಗಿ ಹೇಗೆ ಕಾಣಿಸ್ತಾರೆ ನೋಡ್ಕೊಂಬೋಣ. ನೋಡಿ, ಇದೆಲ್ಲ ನಿಂದೆ ಆಟನಾ? ಹಾಗಿದ್ರೆ ನನ್ನ ಅನುಮಾನ ನಿಜಾನೇ. ಇವಳು ಅವತ್ತು ಇದೇ ಟ್ರ್ಯಾಕ್ ಸೂಟ್ ಹಾಕೊಂಡು ವರ್ಕೌಟ್ ಮಾಡ್ತಿದ್ದು ನಿಜ.
ನಾನು ಅದನ್ನ ನೋಡಿದ್ದು ನಿಜ. ಬೇಗ ಅವರಿಬ್ರು ಜೊತೆಗಿರೋ ಫೋಟೋ ತೆಗೆದು ನನಗೆ ಸೆಂಡ್ ಮಾಡು. ಮುಂದೆ ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ವೆರಿ ಗುಡ್, ಆಲ್ ದಿ ಬೆಸ್ಟ್ ನಯನ ಅವರೇ. ಹೀಗೆ ನಯನ ಅವ್ರನ್ನ ಈ ಸೀರಿಯಲ್ ಅಲ್ಲಿ ನೋಡ್ತಾ ಇರಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸೇರೋಣ, ಆಟ ಮುಂದುವರಿಸೋಣ. ಪ್ಲೀಸ್ ಸ್ಟೇ ವಿತ್ ಅಸ್. ಶ್ರೀಮಾನ್ ಶ್ರೀಮತಿಯರೇ, ಸಜ್ಜನರೇ, ಸುಶೀಲರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಹಾಟ್ಸ್ಟಾರ್ ಆ್ಯಪಲ್ಲಿ ನನ್ನ ಜೊತೆ ನೀವು ಆಟ ಆಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಯು ಆರ್ ಪ್ಲೇಯಿಂಗ್ ಅಲಾಂಗ್ ವಿತ್ ಅಸ್. ನಯನ ಅವ್ರು ನಾನು ಕೇಳೋ ಅದೇ ಪ್ರಶ್ನೆಗಳು, ಅದೇ ಚಾಯ್ಸಸ್ ನಿಮ್ಮ ಹಾಟ್ಸ್ಟಾರ್ ಆ್ಯಪಲ್ಲೂ ಬರುತ್ತೆ. ನೀವು ಉತ್ತರ ಕೊಡ್ಬೋದು, ಸ್ಪೆಷಲ್ ಗಿಫ್ಟ್ಸ್ನ ಗೆಲ್ಬೋದು. ಹಿಯರ್ ವಿ ಗೋ. 6ನೇ ಪ್ರಶ್ನೆ ನಿಮಗೂ ಮತ್ತು ನಯನ ಅವರಿಗೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಪ್ಯಾರಿಸ್ನ ಐಫಿಲ್ ಟವರ್ ನೋಡಲು ಹೋಗಿದ್ದರೆ ನೀವು ಯಾವ ದೇಶದಲ್ಲಿದ್ದಂತಾಗುತ್ತದೆ? ಇಫ್ ಯು ಆರ್ ವಿಸಿಟಿಂಗ್ ಐಫಿಲ್ ಟವರ್ ಇನ್ ಪ್ಯಾರಿಸ್, ವೇರ್ ವುಡ್ ಯು ಬಿ? ನಿಮ್ಮಿರೋ ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಆಸ್ಟ್ರೇಲಿಯಾ, ಸಿ ಕ್ಯೂಬಾ, ಡಿ ಮೆಕ್ಸಿಕೋ. ಆಲ್ಮೋಸ್ಟ್ 40 ಸೆಕೆಂಡ್ಗಳಿವೆ, 3 ಲೈಫ್ ಲೈನ್ಸ್ ಇವೆ. ಪ್ಯಾರಿಸ್ನ ಐಫಿಲ್ ಟವರ್ ನೋಡಲು ಹೋಗಿದ್ದರೆ ನೀವು ಯಾವ ದೇಶದಲ್ಲಿದ್ದಂತಾಗುತ್ತದೆ? ಯೂಸ್ ಲೈಫ್ ಲೈನ್. ವೆಲ್, ಕಾಲಭೈರವರೇ ನಿಂತ್ಕೊಳ್ಳಿ. ಯಾವ ಲೈಫ್ ಲೈನ್ ಬೇಕಮ್ಮ? ಡಬಲ್ ಡಿಪ್. ಓಕೆ, ಆಕ್ಟಿವೇಟ್ ಟೇಕ್ 2 ಪ್ಲೀಸ್. ರೈಟ್, ಟೇಕ್ 2 ರೂಲ್ಸ್ ನಿಮ್ಗೆ ಗೊತ್ತೇ ಇದೆ. ಇದೇ ಪ್ರಶ್ನೆಗೆ 2 ಸಲ ನೀವು ಉತ್ತರ ಕೊಡ್ಬೋದು. ನಿಮ್ಮ ಮೊದಲನೇ ಉತ್ತರ ಯಾವುದು? ಫ್ರಾನ್ಸ್. ಫ್ರಾನ್ಸ್. ಓಕೆ, ಲಾಕ್ ಎ ಫ್ರಾನ್ಸ್ ಪ್ಲೀಸ್. ಒಂದು ವೇಳೆ ಫ್ರಾನ್ಸ್ ತಪ್ಪಾದ್ರೆ ನಿಮ್ಮ 2ನೇ ಉತ್ತರ ಯಾವುದಾಗಿರುತ್ತೆ? ಆಸ್ಟ್ರೇಲಿಯಾ ಅಲ್ಲ, ಕ್ಯೂಬಾನೂ ಅಲ್ಲ, ಮೆಕ್ಸಿಕೋ ಅನ್ಕೊತಾ ಇದ್ದೀನಿ. ಬಟ್ ಫ್ರಾನ್ಸ್ ಮೇಲೆ ತುಂಬ ಕಾನ್ಫಿಡೆಂಟ್. ತುಂಬ ಕ್ಲಿಯರ್ ಆಗಿ ಹೇಳ್ತಿದ್ದೀರಾ. ಆಸ್ಟ್ರೇಲಿಯಾ ಇಲ್ಲ, ಕ್ಯೂಬಾಲೂ ಇಲ್ಲ, ಮೆಕ್ಸಿಕೋಲೂ ಇಲ್ಲ, ಹಾಗೆ ಫ್ರಾನ್ಸೇ ಸರಿಯಾದ ಉತ್ತರ. ವೈ ಟೇಕ್ ಎ ಡಬಲ್ ಡಿಪ್? ಫ್ರಾನ್ಸ್ ದ ರೈಟ್ ಆನ್ಸರ್. ನನಗೆ ಹೆಸರು ಯಾಕೆ ಕನ್ಫ್ಯೂಸ್ ಆದ್ರಿ? ಪ್ಯಾರಿಸ್ ಕ್ಯಾಪಿಟಲ್ ಆಫ್ ಫ್ರಾನ್ಸ್, ಅಲ್ಲಿರೋದು ಐಫಿಲ್ ಟವರ್. ನಂಗೆ ಗೊತ್ತು, ಗೊತ್ತಿತ್ತು ನಿಮಗೆ, ಬಹಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿತ್ತು. ಯಾವುದೋ ಕಾರಣಕ್ಕೆ ನೀವು ಲೈಫ್ ಲೈನ್ ತಗೊಂಡ್ಬಿಟ್ರಿ. ಅನಗತ್ಯವಾಗಿ ಒಂದು ಲೈಫ್ ಲೈನ್ ವೇಸ್ಟ್ ಆಗೋಯ್ತು. ಕೂಲ್ ಡೌನ್. ಇನ್ನು 2 ಲೈಫ್ ಲೈನ್ಸ್ ಇದೆ. ಓಕೆ, 7ನೇ ಪ್ರಶ್ನೆಗೆ ಹೋಗೋಣ. ನಿಮಗೆ 40,000 ರೂಪಾಯಿಗಳನ್ನು ನೀಡುತ್ತೆ. ಆ ಪ್ರಶ್ನೆ ಇದು. ಒಲಿಂಪಿಕ್ಸ್ ಕ್ರೀಡಾಕೂಟದ ಲಾಂಛನದಲ್ಲಿ ಎಷ್ಟು ಉಂಗುರಗಳನ್ನು ಕಾಣಬಹುದು? ಹೌ ಮೆನಿ ರಿಂಗ್ಸ್ ಡಸ್ ದ ಲೋಗೋ ಆಫ್ ದ ಒಲಿಂಪಿಕ್ ಗೇಮ್ಸ್ ಹ್ಯಾವ್? ನಿಮ್ಮಿರೋ ಆಪ್ಷನ್ಸ್: ಎ 9, ಬಿ 5, ಸಿ 2, ಡಿ 3. ಆಪ್ಷನ್ ಬಿ 5. ಆಪ್ಷನ್ ಬಿ 5. ಲಾಕ್ ಬಿ 5 ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನಿಮ್ಗೆ ಗೊತ್ತಿರೋ ಹಾಗೆ ಒಲಿಂಪಿಕ್ಸ್ ಅಲ್ಲಿ 5 ರಿಂಗ್ಸ್ ಇರುತ್ತೆ. ಒಂದೊಂದು ರಿಂಗು ಒಂದೊಂದು ಕಾಂಟಿನೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾರ್ತ್ ಅಂಡ್ ಸೌತ್ ಅಮೆರಿಕಾ ಟುಗೆದರ್, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ ಅಂಡ್ ಆಫ್ ಕೋರ್ಸ್ ಆಫ್ರಿಕಾ. ಹಾಗಾಗಿ ಒಲಿಂಪಿಕ್ಸ್ನ 5 ರಿಂಗ್ಸ್ನ ಸಂಕೇತ ಅದು. 8ನೇ ಪ್ರಶ್ನೆ ನಿಮಗೆ 80,000 ರೂಪಾಯಿಗಳನ್ನು ನೀಡುತ್ತೆ.
ನೀವು ಅನ್ನೆಸರಿಯಾಗಿ ಟೆನ್ಷನ್ ಆಗ್ತಾ ಇದ್ರಿ, ಅದು ಫ್ರಾನ್ಸು ಪ್ಯಾರಿಸಲ್ಲಿ ಎಡವು ಬಿಟ್ಟೆ ಅಂತ ನಿಮ್ಮ ಮನಸ್ಸಲ್ಲಿ ಇನ್ನೂ ಇದೆ. ಜಸ್ಟ್ ಫರ್ಗೆಟ್ ಇಟ್. ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಇನ್ನು ಆಟದಲ್ಲಿದ್ದೀರಾ, ದಟ್ಸ್ ಇಂಪಾರ್ಟೆಂಟ್. 2 ಲೈಫ್ ಲೈನ್ಸ್ ಇದೆ, ಇನ್ನು ಉಳಿದಿರೋದು ಕೇವಲ 8 ಪ್ರಶ್ನೆಗಳು. ಮೊದಲನೇ ಕನ್ನಡದ ಕೋಟ್ಯಾಧಿಪತಿ ಆಗ್ತೀರಾ. ಕನ್ನಡದ ಕೋಟ್ಯಾಧಿಪತಿ ಅಂತ ಹೇಳಿದಾಗ ನೆನಪಾಗುತ್ತೆ, ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಕನ್ನಡದ ಕೋಟ್ಯಾಧಿಪತಿ ಯಾರಿರ್ಬೋದು, ಯಾರು ಗೆಲ್ತಾರೆ 1 ಕೋಟಿನ ಅಂತ. 25 ಲಕ್ಷ ಗೆಲ್ಲೋರು ನಾನು ನೋಡಿದ್ದೀನಿ. 25 ಲಕ್ಷಗಳು ಗೆದ್ದಾಗ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡಿದ್ದೀನಿ. ಒಂದು ವೇಳೆ 1 ಕೋಟಿ ಗೆದ್ರೆ ಆ ವ್ಯಕ್ತಿಯ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅದು ನೋಡಬೇಕು ನನಗಾಸೆ. ಅವ್ರ ಫೇಸಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವರು ಆ ಕ್ಷಣದಲ್ಲಿ ಅಂತ. ಯಾಕಂದ್ರೆ ಎಷ್ಟೊಂದು ಸಮಸ್ಯೆಗಳಿದೆ ಎಲ್ಲರ ಲೈಫಲ್ಲೂ. ಎಲ್ಲ ಆರ್ಟಿಸ್ಟ್ ಇದ್ದೀರಾ ಇಲ್ಲಿ, ಎಲ್ಲ ಆಕ್ಟರ್ಸ್ ಇದ್ದೀರಾ. ನಿಮಗೆ ಕ್ಲೋಸ್ ಅಪ್ ಇಡ್ತೀನಿ. ಒಂದು ವೇಳೆ 1 ಕೋಟಿ ಸಿಕ್ಕಿದ್ರೆ ಹೇಗಿರ್ಬೋದು ರಿಯಾಕ್ಷನ್? ಶಾಲ್ ವಿ ಸಿ? ಕ್ಯಾಮ್ರಾ ಆನ್ ಜಯಶ್ರೀ ಪ್ಲೀಸ್. ಸರ್ ಒಂದ್ಸಲಿ ಕೊಟ್ಟು ಚಕ್ಕಾರ ಕೊಡಿ ಸರ್ ಕೈಗೆ. ಫೀಲ್ ಬರುತ್ತೆ. ಸುಮ್ಮನೆ ನಿಮ್ಗೊಂದು ಮೋಟಿವೇಟ್ ಮಾಡಕ್ಕೆ 1 ಕೋಟಿ ಅಂತಿರೋ ಚೆಕ್ ಬೇಕು ಸರ್. 1 ಕೋಟಿ ಇದೆ ಸದ್ಯಕ್ಕೆ. ನಯನಾ ಅವ್ರ ಹೆಸರು ಬರ್ದಿದೆ, ಯಾರು ತಗೊಳ್ತಾರೋ ಗೊತ್ತಿಲ್ಲ. 1 ಫಾಲೋಡ್ ಬೈ 7 ಸೊನ್ನೆಗಳಿದೆ. ಈ ಚೆಕ್ ಅಲ್ಲಿ ಏನೋ 7 ಸೊನ್ನೆ ಇರುತ್ತೆ 1 ಕೋಟಿಗೆ ಅಂತ ಹೇಳಿ ಓಕೆ. ಸೊ ಒಂದು ವೇಳೆ ಈ ಚೆಕ್ ಅಲ್ಲಿ ನಾನು ಸೈನೂ ಇದ್ದು ಇಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಸ್ಟಾರ್ಟಿಂಗ್ ನೌ. ಇನ್ನು 50 ಲಕ್ಷದಲ್ಲಿ 1 ಕೋಟಿಗೆ ಹೋಗ್ಬೇಕ್ರಿ. 50 ಲಕ್ಷದಲ್ಲಿ ಎಕ್ಸ್ಪ್ರೆಷನ್. ಹೌದು, ಆಕ್ಷನ್ ಕಟ್ ರಿಯಾಕ್ಷನ್ ಬೇಡ. ಹೌದು, ಸಾರಿ. ಓಕೆ, ಓವರ್ ಟು ಯಾರಿದ್ದಾರೆ ನೆಕ್ಸ್ಟ್? ಓ ಶಾಸ್ತ್ರಿಗಳೇ ನಮಸ್ಕಾರ. ಸೀಟ್ ಪತ್ರ ಎಲ್ರು ಆಚಾರ್ಯರು ಅವತ್ತು ಫಾಸ್ಟೆಸ್ಟ್ ಫಿಂಗರ್ ಗೆದ್ದಾಗಲೇ ನನ್ನ ಎತ್ತಿ ರೌಂಡ್ ಹೊಡೆದು ಕಾಲೆಲ್ಲ ಡ್ಯಾಮೇಜ್ ಮಾಡ್ಬಿಟ್ಟಿದ್ರು. 1 ಕೋಟಿ ಗೆದ್ದು ಬಿಟ್ಟಿದ್ರು. ನನ್ ಗತಿ ಏನು ಅಂತ ಪಾಪ ರೆಹಮಾನು ರಕ್ಷಿತ್ ನನ್ನ ಕಾಪಾಡಕ್ ಬಂದಿದ್ದಾರೆ. ಏನೇ ಆಚಾರ್ಯರೇ ಸರ್, ಒಂದು ವೇಳೆ 1 ಕೋಟಿ ಬಂದ್ರೆ ಆಕ್ಷನ್. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಅಶ್ವಿನಿ ಅವರ ರೆಡಿ? 1 ಕೋಟಿ ಬಂತು. ಬೇಡ 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 ಅಂತ ಕೇಳಲಾರೆ, ಬೇಡ. ಹೋಗಿಲ್ಲ ಸರ್, 1 ಕೋಟಿ ಬಂತು ಅಂತ ಹೇಳ್ತೀರಾ? ಹರ್ಟ್ ಆಗ್ತಿದೆ. ರೆಹಮಾನ್ 1 ಕೋಟಿ ನಿಮ್ದು. ಫ್ರೀಸ್ ಆರ್ಡರ್. ರೆಹಮಾನ್ ಸ್ಟ್ಯಾಚ್ಯೂ ಆಗ್ಬಿಟ್ರು. ಯಸ್ ರಕ್ಷಿತ್, ಯು won 1 crore. ತಮಾಷೆ ಮಾಡ್ಬಿಡಿ ಸರ್. ಸೀರಿಯಸ್ ಆಗಿ ಅನೋರೆ ಅನೋರ್ಗೆ 1 ಕೋಟಿ ಸಿಕ್ತು. ಓ ಮೈ ಗಾಡ್ ಸರ್, ಆರ್ ಯು ಸೀರಿಯಸ್? ಈಗ ಉಳಿದಿರೋರು 3 ಜನ. ಇನ್ನು ಯಾರು ಹಾಟ್ ಸೀಟ್ ಅಲ್ಲಿ ಕೂತಿಲ್ಲ. ನೋ ಮೋರ್ ಅಯ್ಯಪ್ಪ. ಇವಾಗ ರಿಯಾಕ್ಷನ್ ಬರೋದಿಲ್ಲ, ಇದು ತುಂಬಾ ಕಷ್ಟ. ಅಟ್ಲೀಸ್ಟ್ ಅವ್ರು ಫೀಲ್ ಮಾಡಿ. ಡಾಕ್ಟರ್ ಸಿಕ್ತು 1 ಕೋಟಿ. ನಂಗೇನಾ? ನಿಮಗೆ ನೋಡ್ರೆ ಬರ್ಬೇಕಾದ್ರೆ ಒಂದು ಗೋಣಿ ಚೀಲ ತಗೊಂಡ್ಬಂದಿದ್ರಿ. ಈಗ ಯೂಸ್ ಆಗುತ್ತಲ್ಲ ಸರ್. ಆಕ್ಷನ್. ಸಂದನ ಆಕ್ಷನ್. ರಮೇಶ್ ಎಸಿ ಆನ್ ಮಾಡ್ಸಮ್ಮ. ಲವ್ಲಿ ಲವ್ಲಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಎಲ್ಲ ನಮ್ಮ ಕಲಾವಿದರು ಎಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ರು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಮುಖದಲ್ಲಿ ಒಂದೇ ಪ್ರಶ್ನೆ, ನಯನಾ ಅವ್ರ ಕೈಯಲ್ಲಿ ಯಾಕೆ ಆಕ್ಟ್ ಮಾಡಿಸಿಲ್ಲ ಅಂತ. 2 ಕಾರಣಗಳು. ಒಂದು, ದಶಾವತಾರ ಅಭಿನಯದಲ್ಲಿ ಎಂಥ ಅದ್ಭುತವಾದ ನಟಿ ಅಂತ ಆಗಲೇ ಪ್ರೂವ್ ಮಾಡಿದ್ದಾರೆ. 2ನೇದು, ಇಲ್ಲಿ ಕೆಲವರು ಆಗಲೇ ಹಾಟ್ ಸೀಟಿಂದ ನಿರ್ಗಮಿಸಿರೋರು, ಇನ್ನೂ ಕೆಲವರು ಇನ್ನೂ ಹಾಟ್ ಸೀಟಲ್ಲಿ ಕೂತಿಲ್ಲ. ಬಟ್ ನಯನಾ ಹಾಟ್ ಸೀಟಲ್ಲಿ ಕೂತಿದ್ದಾರೆ. ಈಗ ನಾವು ಇಮ್ಯಾಜಿನ್ ಮಾಡಿದಂಥ ಸಿಚುವೇಶನ್ ನಿಜವಾಗ್ಲೂ ನಡೆಯೋ ಚಾನ್ಸ್ ಇದೆ ನಯನಾಗೆ. ಇನ್ನು ಉಳಿದಿರೋದು
8 ಪ್ರಶ್ನೆಗಳು. ಆ 8 ಪ್ರಶ್ನೆಗಳಿಗೆ ನಯನ ಸರಿಯಾದ ಉತ್ತರವನ್ನು ಕೊಟ್ಟರೆ ಇನ್ನಿರೋದು 2 ಲೈಫ್ ಲೈನ್ಸ್. ನಿಜವಾಗ್ಲೂ ಕನ್ನಡದ ಕೋಟ್ಯಾಧಿಪತಿ ಆಗ್ಬೋದು. ಯು ಆರ್ ದ ನಿಯರೆಸ್ಟ್ ಟು ದ ಡ್ರೀಮ್ ರೈಟ್ ನೌ. ಆಲ್ ದ ಬೆಸ್ಟ್. ಮುಂದೆ ಏನಾಗುತ್ತೆ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಪ್ಲೀಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ವಿ ಆರ್ ವೇಟಿಂಗ್ ಫಾರ್ ಯು. ವೆಲ್ಕಮ್ ಬ್ಯಾಕ್. ಇಲ್ಲಿದೆ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ. ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ಹುಚ್ಚುರಾಯನ ಭೂಮಿಕೆಯನ್ನು ನಿಭಾಯಿಸಿದವರು ಯಾರು? ನಿಮಗಿರೋ ಆಪ್ಷನ್ಸ್: ಎ ನರಸಿಂಹರಾಜು, ಬಿ ಬಾಲಕೃಷ್ಣ, ಸಿ ದ್ವಾರಕೀಶ್, ಡಿ ಬ್ಯಾಂಕ್ ಜನಾರ್ದನ್. Who played the title role in the movie Professor Huchuraya? The options are A Narasimharaju, B Balakrishna, C Dwarakesh, D Bank Janardhan. ಮೊದಲು ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ A or B or C or D ಟೈಪ್ ಮಾಡಿ 57827ಕ್ಕೆ ಕಳಿಸಿ. ನಯನ ಅವರೇ ರೆಡಿನಾ? ರೆಡಿ ಸರ್. 8ನೇ ಪ್ರಶ್ನೆ ನಿಮಗೆ ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಇವುಗಳಲ್ಲಿ ಯಾವುದು ಮೊದಲು ಮೈಸೂರಿನ ಒಡೆಯರ ರಾಜ ಲಾಂಛನವಾಗಿದ್ದು ನಂತರ ಕರ್ನಾಟಕ ರಾಜ್ಯದ ಲಾಂಛನವಾಗಿ ಅಳವಡಿಕೆಯಾಯಿತು? ವಾಟ್ ವಾಸ್ ದಿ ರಾಯಲ್ ಇನ್ಸಿಗ್ನಿಯಾ ಆಫ್ ದ ಮೈಸೂರ್ ಒಡೆಯರ್ಸ್ ವಿಚ್ ವಾಸ್ ಲೇಟರ್ adopted as the state emblem of Karnataka? Your options: A Navilu, B Kogile, C Garuda, D Gandaberunda. Is it peacock, nightingale, Garuda or Gandaberunda? $38 seconds more. You have 2 lifelines. I'll use lifeline. Lifeline? ಕಾಲಭೈರವರೇ ನಿಂತ್ಕೊಳ್ಳಿ. 2 ಲೈಫ್ಲೈನ್ಸ್ ಇವೆ. ಫೋನ್ ಅ ಫ್ರೆಂಡ್, ಆಡಿಯನ್ಸ್ ಪೋಲ್. ಯಾವ್ದು ಬೇಕು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ನಿಮ್ಮ ಕೈಯಲ್ಲಿ ವೋಟಿಂಗ್ ಪ್ಯಾಡ್ಸ್ ಇದೆ. ಪ್ರಶ್ನೆ ಕೇಳ್ತೀನಿ, ಆಯ್ಕೆಗಳನ್ನ ಕೊಡ್ತೀನಿ. ನಾನು ಹೇಳಿದಾಗ ವೋಟ್ ಮಾಡಿ. ಪ್ರಶ್ನೆ ಇದು: ಇವುಗಳಲ್ಲಿ ಯಾವುದು ಮೊದಲು ಮೈಸೂರಿನ ಒಡೆಯರ ರಾಜ ಲಾಂಛನವಾಗಿದ್ದು ನಂತರ ಕರ್ನಾಟಕ ರಾಜ್ಯದ ಲಾಂಛನವಾಗಿ ಅಳವಡಿಕೆಯಾಯಿತು? ನಿಮಗಿರೋ ಆಪ್ಷನ್ಸ್: ಎ ನವಿಲು, ಬಿ ಕೋಗಿಲೆ, ಸಿ ಗರುಡ, ಡಿ ಗಂಡಬೇರುಂಡ. ವೋಟ್ ಪ್ಲೀಸ್. $24% ಜನ ಹೇಳ್ತಾರೆ ನವಿಲು ಅಂತ, 9% ಕೋಗಿಲೆ ಅಂತಿದ್ದಾರೆ, 12% ಗರುಡ ಅಂತಿದ್ದಾರೆ, 55% ಗಂಡಬೇರುಂಡ ಅಂತಿದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟ್ ಎಂಬಲಂ ಯಾವುದು? 30 ಸೆಕೆಂಡ್ ಇದೆ. ಓವರ್ ಟು ಯು. ಆಪ್ಷನ್ ಡಿ ಗಂಡಬೇರುಂಡ. ಆಪ್ಷನ್ ಡಿ ಲಾಕ್ ಮಾಡ್ಲಾ? ಕಡೆ ಉತ್ತರನ ಲಾಕ್. ಡಿ ಗಂಡಬೇರುಂಡ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಆಕ್ಚುಲಿ ನಂಗೆ ಡೌಟ್ ಇತ್ತು. ಯಾವುದು? ಗರುಡ ಗಂಡಬೇರುಂಡನೇ. ಕನ್ಫ್ಯೂಸ್ ಆಯ್ತು. ಮತ್ತೆ ಅದೇ ಕನ್ಫ್ಯೂಷನ್ಗಳೇ. ಗಂಡಬೇರುಂಡ ಗರುಡ, ಅದಕ್ಕೆ ಸೊ ಚಾನ್ಸ್ ತಗೊಳ್ಳೋದು ಬೇಡ ಅಂತ. ರೈಟ್. ನಮ್ಮ ವೆಂಕಟೇಶ್ ಅವರು ಗಂಡಬೇರುಂಡನೇ ವೋಟ್ ಮಾಡಿದಿರಿ ಅಂತ ಗೊತ್ತಾಯ್ತು ನನಗೆ.
ಎಸ್ ಒಂದೊಂದ್ಸಲ ನಿಮ್ಮ ಪ್ರಶ್ನೆ ಕೇಳಿದ್ರೆ ಅವ್ರ ರಿಯಾಕ್ಷನ್ ನೋಡಕ್ ಬಹಳ ಅವ್ರಿಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗ್ತಿದೆ. ಇಲ್ಲಿಂದ ಐ ಕ್ಯಾನ್ ಸಿ ಅವ್ರು ನೀವು ಏನ್ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಉತ್ತರ ಗೊತ್ತಾಗ್ತಿದೆ. ಐ ಕ್ಯಾನ್ ಸಿ ಇಟ್ ಇನ್ ದ ಫೇಸ್. ಡಿಸರ್ವಿಂಗ್ ಆಕ್ಚುಲಿ. He knows about sports, politics, everything. ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಎಲ್ಲ ಇಂಟ್ರೆಸ್ಟ್ ಇದೆ. ಗಂಡ ಬೇರುಂಡ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿದೆ ಸರ್, ನಾನು ಸೆಂಟ್ರಲ್ ಗವರ್ಮೆಂಟ್ಗೆ ವರ್ಕ್ ಮಾಡೋದು, ಗೊತ್ತಾಗುತ್ತೆ. ಎಂಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ. 2 ತಲೆಗಳಿರುವಂತ ಕಾಲ್ಪನಿಕ ಪಕ್ಷಿ ಅದು. ಹೌದು. ವಿಜಯನಗರ ಅವ್ರ ಕಾಲದಿಂದ ಆ ನಾಣ್ಯಗಳಲ್ಲಿ ಗಂಡ ಬೇರುಂಡ ಇಮೇಜ್ ಕೂಡ ಬರ್ತಿದೆ. ಹೌದು, ಬಸ್ ಮೇಲೆಲ್ಲ ನೋಡುತ್ತೀರಾ ನೀವು. ನಂಗೆ ಎಲ್ಲ ಬರ್ತಿದೆ, ಬಟ್ ಗರುಡನ ಅದು ಒಂದು ಸ್ವಲ್ಪ ರೈಟ್, ದಟ್ಸ್ ಅಂಡರ್ಸ್ಟ್ಯಾಂಡಬಲ್. ಹೌದಾ, ಆಗುತ್ತೆ. ಎನಿವೇ 9ನೇ ಪ್ರಶ್ನೆಗೆ ಹೋಗೋಣ. ಇನ್ನು ಒಂದು ಲೈಫ್ ಲೈನ್ ಬ್ಯಾಲೆನ್ಸ್ ಇದೆ, ಆರಾಮಾಗಿ. ಓಕೆ, 9ನೇ ಪ್ರಶ್ನೆ ಇದು. ವಿಶ್ವಸಂಸ್ಥೆಯು ಜೂನ್ 21ರಂದು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುವುದಾಗಿ ಘೋಷಿಸಿದ ವಿಷಯವೇನು? ದ ಯುನೈಟೆಡ್ ನೇಷನ್ಸ್ ಡಿಕ್ಲೇರ್ಡ್ 21st June as the International Day of which of these? ನಿಮಗಿರೋ ಆಪ್ಷನ್ಸ್: ಎ ಯೋಗ, ಬಿ ಅಹಿಂಸೆ, ಸಿ ಸಂತೋಷ, ಡಿ ಹೆಣ್ಣು ಮಗು. July 21st. ಲೈಫ್ ಲೈನ್. ಓಕೆ, ಕಾಲಭೈರವರೇ ನಿಂತ್ಕೊಳ್ಳಿ. ಇರೋದು ಒಂದೇ ಲೈಫ್ ಲೈನ್. ಫೋನ್ ಆಫ್ ಫ್ರೆಂಡ್ ಆಕ್ಟಿವೇಟ್ ಮಾಡೋಣ. ಆಕ್ಟಿವೇಟ್ ಫೋನ್ ಆಫ್ ಫ್ರೆಂಡ್ ಪ್ಲೀಸ್. ನಯನ ಅವರ ಫ್ರೆಂಡ್ಸ್ ಲಿಸ್ಟ್ ಕೊಡಿ. ಜಗದೀಶ್, ರಾಮ್ ಕುಮಾರ್ ಇಬ್ರು ಬೆಂಗಳೂರಿಂದ, ಯಜ್ಞಾ ಶೆಟ್ಟಿ ಮಂಗಳೂರವರು. ಆಕ್ಟ್ರೆಸ್ ಯಜ್ಞಾ ಶೆಟ್ಟಿ ಅವರು. ಎಸ್, ಯಾರಿಗೆ ಫೋನ್ ಮಾಡೋಣ? ರಾಮ್ ಕುಮಾರ್ಗೆ. ಓಕೆ, ದೇವರಾವ್ ಟ್ರೈ ಮಿಸ್ಟರ್ ರಾಮ್ ಕುಮಾರ್ ಪ್ಲೀಸ್. ಏನ್ ಮಾಡ್ತೀರಾ ರಾಮ್ ಕುಮಾರ್? ಅವರು ವರ್ಕ್ ಮಾಡ್ತಿದ್ದಾರೆ, MBA ಮಾಡ್ಕೊಂಡಿದ್ದಾರೆ. ಸೊ ನನ್ನ ಕಸಿನ್, ಬೆಂಕಿ ಕಸಿನ್ ಆಗಿ. ಬೆಂಕಿ ಅವ್ರ ಕಸಿನ್, ರೈಟ್. ಹಲೋ 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 ಮಿಸ್ಟರ್ ರಾಮ್ ಕುಮಾರ್. ಹೌದು ಸರ್, ರಾಮ್ ಕುಮಾರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ರಮೇಶ್ ಅರವಿಂದ್, ಕನ್ನಡದ ಕೋಟೆ ಅಧಿಪತಿಯಿಂದ. ಓ ನಮಸ್ಕಾರ ಸರ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಯು ಬೀನ್? ಲೈಫ್ ಇಸ್ ಫೈನ್ ಸರ್, ಗೋಯಿಂಗ್ ಆನ್. ಎಕ್ಸಲೆಂಟ್. ರಾಮ್ ಕುಮಾರ್ ಅವರೇ ಹೇಳಿ ಸರ್. ನಿಮ್ಮ ಫ್ರೆಂಡು ನಯನ ಅವರು ನಮ್ಮ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಓ ಗ್ರೇಟ್. ಆಗ್ಲೇ 80,000 ರೂಪಾಯಿಗಳನ್ನ ಗಳಿಸಿದ್ದಾರೆ. ಸೂಪರ್ ಸರ್. 9ನೇ ಪ್ರಶ್ನೆಗೆ ನಿಮ್ ಸಹಾಯ ಬೇಕಾಗಿತ್ತು. ಖಂಡಿತ ಸರ್. ಓಕೆ, ನಾವು ಐ ವಿಲ್ ಹ್ಯಾಂಡ್ ಓವರ್ ದಿ ಫೋನ್ ಟು ಹರ್. ಓಕೆ, ಅವರು ಪ್ರಶ್ನೆಯನ್ನ ಕೇಳಿ ಆಯ್ಕೆಗಳನ್ನ ಹೇಳ್ತಾರೆ. 30 ಸೆಕೆಂಡ್ ಒಳಗೆ ತಮ್ಮ ಉತ್ತರವನ್ನ ನೀವು ಹೇಳಬೇಕು. ಖಂಡಿತ ಸರ್. ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಓವರ್ ಟು ಯು ಮ್ಯಾಮ್. ಅಣ್ಣ, ಥ್ಯಾಂಕ್ ಯು. ಹಲೋ. ಹಾ ಹೇಳಿ. 21st June ಇಂಟರ್ನ್ಯಾಷನಲ್ ಡೇನ ಯಾವ ವಿಷಯಕ್ಕೋಸ್ಕರ ಡಿಕ್ಲೇರ್ ಮಾಡಿದ್ದಾರೆ? ಯೋಗ, ನಾನ್ ವೈಲೆನ್ಸ್, ಹ್ಯಾಪಿನೆಸ್, ದ ಗರ್ಲ್ ಚೈಲ್ಡ್. 21st June it is for yoga. Yoga, sure. Yeah. 21st June as the international day na United Nations ಯಾವ ವಿಷಯಕ್ಕೆ ಡಿಕ್ಲೇರ್ ಮಾಡಿದ್ದಾರೆ? ಯೋಗ, ನಾನ್ ವೈಲೆನ್ಸ್, ಹ್ಯಾಪಿನೆಸ್, ಗರ್ಲ್ ಚೈಲ್ಡ್. ಯೋಗ ರೀಸೆಂಟ್ ಆಗಿ 2 ಸಲ ಪ್ರಶ್ನೆ ಕೇಳಿದ್ರಿ. ಮೊದಲನೇ ಸಲ ನೀವು ಕೇಳಿದಾಗ ಅವ್ರು ಯೋಗ ಅಂತ ಹೇಳಿದ್ರು. ನೀವು ಮತ್ತೆ June 21st ಸ್ಟ್ರೆಸ್ ಮಾಡಿದ್ರಿ, ಅವರಿಂದ ಏನು ಉತ್ತರ ಬರಲಿಲ್ಲ. ನಿಮ್ಮ ಸಮಯ ಮತ್ತೆ ಶುರು ಆಗುತ್ತೆ. ಬೇರೆ ಲೈಫ್ ಲೈನ್ಸ್ ಇಲ್ಲ. ಯು ಹ್ಯಾವ್ 48 seconds to tell me your final answer. It has to be yoga. ಕ್ವಿಟ್ ಮಾಡಿದ್ರೆ 80,000 ರೂಪಾಯಿ ನಿಮ್ದಾಗುತ್ತೆ. ಉತ್ತರ ಸರಿಯಾದ್ರೆ 1,60,60,000 ರೂಪಾಯಿ ಪ್ಲಸ್ ಪಾಸಿಬಿಲಿಟಿ ಆಫ್ 1 crore. 18 seconds ಇದೆ. I'll go with option A, yoga. Option A, yoga. Lock A, yoga please. ಎಲ್ಲ ಪ್ರಶ್ನೆಗೂ ವೆಂಕಟೇಶ್ ಅವ್ರಿಗೆ ಉತ್ತರ ಗೊತ್ತಿದ್ದ ಹಾಗೆ ಇತ್ತು. ಈ ಪ್ರಶ್ನೆಯಲ್ಲಿ ಅವ್ರಿಗೂ ಏನೋ ಕನ್ಫ್ಯೂಷನ್ ಇದೆಯಾ ಅಂತ. ಆಮೇಲೆ ರೈಟ್, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ತಳಮಳ. ಯೋಗ ಲಾಕ್ ಮಾಡಿದಿರಿ, ಮನಸ್ಸು ಇನ್ನೊಂದು ಕಡೆ ಎಲ್ಲೋ ವಾಲ್ತಾ ಇದೆ. ಇನ್ನೊಂದು ಈ 4ಅಲ್ಲಿ ಯಾವ್ದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ನಿಮಗೆ? ಆ್ಯಕ್ಚುಲಿ ಕನ್ಫ್ಯೂಷನ್ ಅಂತಿಲ್ಲ, ಯೋಗ ಡೇನೇ ಅನಿಸುತ್ತೆ. ಬಿಕಾಸ್
ಅಡಾಪ್ಟ್ ಮಾಡ್ಕೊಂಡ್ವಿ ಅದನ್ನ ಎಲ್ಲರೂ. ಈಗ ಇತ್ತೀಚೆಗೆ ಈಗ ಫಿಟ್ನೆಸ್ ಯೋಗ ಕಡೆ ಡೇ ಅಂತ ಇಂಟರ್ನ್ಯಾಷನಲ್ ಎಲ್ಲರೂ ಮಾಡಿದ್ವಿ, ಹೌದು. ವಿಡಿಯೋಸ್ ನೋಡಿದ್ವಿ, ಸೋಷಿಯಲ್ ಮೀಡಿಯಾ ವಿಡಿಯೋ ಬಂತು, ಬಂತು, ನಮ್ಮ ಪ್ರೈಮ್ ಮಿನಿಸ್ಟರ್ ಯೋಗ ಮಾಡಿದ ವಿಡಿಯೋ ನೋಡಿದ್ರಿ. ಹೌದು. ಬಟ್ ಅದು ಜೂನ್ 21 ಜೂನ್ 21 ಯೋಗ ಇಂಟರ್ನ್ಯಾಷನಲ್ ಯೋಗ ಡೇನಾ? ಸರಿಯಾದ ಉತ್ತರ, ಡೋಂಟ್ ವರಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ವೆಲ್ ಪ್ಲೇಡ್. 1,60,000 ರೂಪಾಯಿಗಳನ್ನ ಗಳಿಸಿದಿರಿ. ಇನ್ನು ಒಂದೇ ಒಂದು ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ಮಿನಿಮಮ್ ಗ್ಯಾರಂಟಿಯಾಗಿ 3,20,000 ರೂಪಾಯಿಗಳನ್ನ ತಗೊಂಡು ಹೋಗ್ಬೋದು. ಓಕೆ, ಬೇರೆ ಲೈಫ್ ಲೈನ್ಸ್ ಯಾವುದೂ ಇಲ್ಲ. ಓಕೆ, ಈಗ ನಿಮ್ಗೆ ಅನಿಸ್ತಾ ರಕ್ಷಿತ್, ನಮ್ಮ ನಯನ ಅವರು ಎಷ್ಟು ಗಳಿಸ್ಬೋದು ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ 320 ಅಂತೂ ಮೋಸ ಇಲ್ಲ. ಸಿಗದೆ ಇರೋದನ್ನ ನೀನು ತಗೋ ಅಂತ ನಾನು ಹೇಳೇ ಕಳ್ಸಿದೆ. ರೈಟ್, ಥ್ಯಾಂಕ್ ಯು. ಹೀರೋ. ಓಕೆ ರಾಮನ್ ಅವರೇ. ಎಸ್ ಸರ್, ನನಗೂ ಅನ್ಸು ಸರ್ 320 ಪಕ್ಕಾ. 320 ಪಕ್ಕಾ. ಲೈಫ್ ಲೈನ್ಸ್ ಯಾವುದೂ ಇಲ್ಲ, ಪಾಸಿಬಲ್ ಅಲ್ಲ. ಬಟ್ ಐ ಥಿಂಕ್ ಶಿ ಇಸ್ ಸ್ಮಾರ್ಟ್ ಎನಫ್ ಅಂತ ಅನ್ಸುತ್ತೆ. ವೆಂಕಟೇಶ್, ವಾಟ್ ಡು ಯು ಥಿಂಕ್? ಹಿ ನೋಸ್ ಅವರ್ ಬೆಸ್ಟ್. ಹೋಗ್ಬೋದಲ್ಲ? ಚಾನ್ಸ್ ಇದೆ. ಯು ಆರ್ ಶೋರ್? ಡೆಫಿನೆಟ್ಲಿ. 3 ಲೈಫ್ ಲೈನ್ಸ್ ಮುಗಿದಿದೆ ವೆಂಕಟೇಶ್ ಅವರೇ. ಈಗ ಉಳಿದಿರೋದು ನಿಮ್ಮ ಕೈ ಮುಂದೆ ಇರುವಂತ ಕೋಡ್ ರೆಡ್. ಈಗ ನಾನು 10ನೇ ಪ್ರಶ್ನೆ ಕೇಳ್ತೀನಿ, ಅದನ್ನ ನೀವು ಒತ್ತಲೇಬೇಕು ಅಂತ ಏನು ಕಂಪಲ್ಸನ್ ಇಲ್ಲ. ಒಂದ್ ವೇಳೆ ಇವ್ರು ಯೋಚನೆ ಮಾಡೋ ರೀತಿ ತಪ್ಪಾಗ್ತೀನಿ ಅಂತ ನಿಮ್ಗೆ ಅನ್ಸಿದ್ರೆ, ಕ್ವಿಟ್ ಮಾಡುವ ಅಂತ ಏನಾದ್ರು ಹಿಂಟ್ ಕೊಡಬೇಕು ಅಂತ ಅನ್ಸಿದ್ರೆ, ಪ್ಲೀಸ್ ಗೋ ಅಹೆಡ್ ಅಂಡ್ ಪ್ರೆಸ್ ಕೋಡ್ ರೆಡ್. ಶೋರ್. ಆರ್ ವಿ ರೆಡಿ ವಿತ್ ದಟ್? ಎಸ್. ಓಕೆ, 10ನೇ ಪ್ರಶ್ನೆ ನಯನ ಅವರಿಗೆ ನೀಡುತ್ತೆ 3,20,000 ರೂಪಾಯಿಗಳನ್ನ. ಆ ಪ್ರಶ್ನೆಯನ್ನ ಕೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಮರಳಿ ಸ್ವಾಗತ. ನೀವು ಜೊತೆಗೆ ಹಾಟ್ಸ್ಟಾರ್ ಆ್ಯಪಲ್ಲಿ ಆಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಜೊತೆ ಇದ್ದಾರೆ ಮಿಸ್ ನಯನ. ಆಡಿಯನ್ಸ್ಗೆ ಗೊತ್ತಿರೋ ಹಾಗೆ ನಿಮ್ಗೆ ಗೊತ್ತೇ ಇದೆ ಹಾಟ್ಸ್ಟಾರಲ್ಲಿ ಎಂತೆಂಥವರೆಲ್ಲ ಕೂತಿದ್ರು ಅಂತ. ಕೆಲವು ಸೆಲೆಬ್ರಿಟೀಸು ಬಂದಿದ್ದಾರೆ ಆಗಾಗ. ಗಣೇಶ್ ಅವ್ರು ಬಂದರು, ಯಶ್ ಅವ್ರು ಬಂದಿದ್ರು, ಈಗ ನಮ್ಮ ಈ ಸ್ಟಾರ್ಸ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ನಿಮ್ಮ ರಿಯಾಕ್ಷನ್ ತಿಳ್ಕೊಳ್ಳೋ ಆಸೆ ನಿಮಗೆಲ್ಲರೂ. ಬೈ ಚಾನ್ಸ್ ನೀವು ಎಪಿಸೋಡ್ಸ್ ನೋಡಿದರೆ ನಿಮಗೆ ಭಾಳ ಇಷ್ಟವಾದ ಎಪಿಸೋಡ್ ಯಾವುದು, ಅಥವಾ ನಿಮ್ಮ ಪರ್ಸನಲ್ ಹಾಟ್ ಸೀಟ್ ಅನುಭವ ಹೇಗಿತ್ತು? Yes, shall we start from you, Chandana avare? Basically, I would like to thank Star Suvarna channel for giving me this wonderful opportunity. Time ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಇವತ್ತು ಅರ್ಥ ಆಯಿತು. ಆ್ಯಕ್ಚುಲಿ ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ಟ್ರಸ್ಟ್ ಮೀ, ಎವ್ರಿ ಟೈಮ್ ಸೆಕೆಂಡ್ಸ್ನಲ್ಲಿ ಫಾಸ್ಟೆಸ್ಟ್ ಫಿಂಗರ್ನಲ್ಲಿ ಎವ್ರಿ ಟೈಮ್ ಅದೇ ಮಿಸ್ ಆಗ್ತಾ ಇತ್ತು. ಸೊ ಐ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಟೈಮ್. ಎಪಿಸೋಡ್ ಅಂತ ಬಂದರೆ ಐ ರಿಮೆಂಬರ್ ಒನ್ ಪರ್ಸನ್, ಐ ಡೋಂಟ್ ರಿಮೆಂಬರ್ ಹರ್ ನೇಮ್. ಒನ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅವ್ರು ದೇಜಾವು ಬಗ್ಗೆ ಮಾತಾಡ್ತಾ ಇದ್ರು. ಹೌದೌದು. She was so peculiar. I enjoyed that. Spider woman of Davangere to gudi bandidru. Correct. ದೇಜಾವು ಬಗ್ಗೆ ಮಾತಾಡ್ತಾ ಇದ್ರು. You like that? That was nice. Very nice. Okay, ಗೌಡ್ರೆ. ನನಗೆ ಇಲ್ಲಿ ಬಂದಮೇಲೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಿದೆ ಸರ್. ಸ್ಕೂಲಲ್ಲಿದ್ದಾಗ ಎಲ್ಲ ಓದ್ತಿದ್ದವ್ರು ಸರ್ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ನಾವು ಲಾಸ್ಟಲ್ಲಿ ಕೂತ್ಕೊಂಡು ಸರ್ ಹೇಳ್ರಪ್ಪ ಗೊತ್ತಾ, ಸೇಮ್ ಆ ಫೀಲಿಂಗ್ ನನಗೀಗ ಆಗ್ತಿದೆ. ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ, ಸ್ಪೋರ್ಟಿವ್ ಆಗಿ ತೊಗೋಬೇಕು. ಆದರೆ ಒಂದು ಮಾತು ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಈ ಥರ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳಲ್ಲ. ಬಿ ಕಾಮಾಗಾಡಿ ಲೈಫಲ್ಲಿ. ಈಗ ಇಲ್ಲಿ ಬಂದು ಏನು ಕಲಿತೆ ಅಂತಂದರೆ, ಏನಾದರೂ ಡಿಸಿಷನ್ ತೊಗೋಬೇಕು, ಏನಾದರೂ ಮೂವ್ಮೆಂಟ್ ಮಾಡಬೇಕು ಅಂತಂದರೆ ಟಕ್ಕಂತ ಡಿಸಿಷನ್ ತೊಗೋತೀವಿ. ಇಲ್ಲಿ 1 ಮಿನಿಟ್ ಇದೆ, ಲೈಫಲ್ಲಿ ತುಂಬ ಕ್ಷಣಗಳಿರುತ್ತೆ. ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅನ್ನೋದನ್ನ ಇಲ್ಲಿ ಬಂದು ಕಲಿತೆ. ಸೋ ನೈಸ್. ಥ್ಯಾಂಕ್ ಯು ದೀಪಕ್, ಥ್ಯಾಂಕ್ ಯು ವೆರಿ ಮಚ್. ಈ ಕಡೆ ಜಯಶ್ರೀ ಅವರೇ. ನಮಗೆ ಕೆಲವೊಂದು ಕಲಾವಿದರು ಸ್ಫೂರ್ತಿಯಾಗಿರ್ತಾರೆ, ರೋಲ್ ಮಾಡೆಲ್ಸ್ ಇರ್ತಾರೆ. ಸೊ ಅವ್ರ ಎದುರಿಗೆ ನಮ್ಮನ್ನ ಕಲಾವಿದರು ಅಂತ ಕನ್ಸಿಡರ್ ಮಾಡಿ ಕೂರಿಸ್ತಾರಲ್ಲ, ಅದಕ್ಕಿಂತ ಹೆಮ್ಮೆ ವಿಷಯ. ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಅವಾರ್ಡ್ Suvarna has given us. Thank you so much. Thank you so much. Honored. Thank you. ಇನ್ನೊಂದು
ನಿಜ ಜೀವನದಲ್ಲಿ ತಗೊಂಡ್ರೆ, ನಾವು ಕಲಾವಿದರಲ್ಲ ಅಂತ ತಗೊಂಡ್ರೆ ಇಲ್ಲಿ ಕೂತ್ಕೊಳ್ಳೋ ಯಾವ ಅರ್ಹತೆನೂ ನನಗಿಲ್ಲ. ಯಾಕೆಂದರೆ ಅದಕ್ಕೆ ಬೇಕಾಗೋ ಅಂಥ ಪ್ರಿಪ್ರೇಷನ್ಸ್ ಆಗಲಿ, ಅದಕ್ಕೆ ಬೇಕಾಗೋ ಅಷ್ಟು ನಾಲೆಜ್ ಆಗಲಿ, ಐ ಡೋಂಟ್ ಥಿಂಕ್ ಐ ಆಮ್ ಕೇಪಬಲ್ ಆಫ್ ದ್ಯಾಟ್. ಸೊ ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್. ಪಾಪ ಈ ಸೀಟಿಗೋಸ್ಕರ ಎಷ್ಟು ಜನ ಎಷ್ಟು ಕಷ್ಟಪಡ್ತಾರೆ ಅಂತ ಐ ನೋ, ನಾನು ತುಂಬ ಕೇಳಿದ್ದೀನಿ ಇದ್ರ ಬಗ್ಗೆ. ಸೊ ಇದರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಗೇನ್. ಥ್ಯಾಂಕ್ಸ್ ಅ ಲಾಟ್. ಒಂದು ಎಪಿಸೋಡ್ ಬಗ್ಗೆ ನಾನು ಹೇಳಬೇಕು. ತಂಗಿ ಮೂಕಿ ಅಣ್ಣ ಅವಳಿಗೋಸ್ಕರ ಆಡ್ತೀನಿ ಅಂತ ಬಂದು ಹಿ ಕುಡಂಟ್ ಇವನ್ ಟಾಕ್. ಹೌದ್ರಿ, ಹಿ ಸ್ಟಾರ್ಟೆಡ್ ಕ್ರೈಯಿಂಗ್. ಅವ್ರ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು. ಹೌದು, ಅವ್ರ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು. ಹಿ ಇಸ್ ಅ ಸ್ಪೋರ್ಟ್ಸ್ ಮ್ಯಾನ್. ವಾಟ್ ಎ ಎನರ್ಜಿ ದಟ್ ಗೈ ಹ್ಯಾಡ್. ರಿಯಲಿ ಅವರ ಒಂದು ಸ್ಪೋರ್ಟ್ಸ್ ಮೆನ್ನು ಕ್ರಿಕೆಟ್ ಆಡಲ್ಲ ಅಂತ ರಿಜೆಕ್ಟ್ ಮಾಡಿದ್ರು, ಆದ್ರೂ ಅವ್ರು ಕ್ರಿಕೆಟ್ ಆಡ್ತೀನಿ ಅಂತ ಆಡಿ ತೋರಿಸಿದ್ರು. ತಂಗಿಗೋಸ್ಕರ ಮದುವೆ ಆಗಿದೆ. ಎಷ್ಟೊಂದು ಜನ ಮದುವೆ ಆದಮೇಲೆ ತನ್ನ ಸಂಸಾರನ ನೋಡ್ಕೊಳ್ಳೋದು ಹೆಚ್ಚಿರುತ್ತೆ, ಆದರೂ ನನ್ನ ತಂಗಿಗೋಸ್ಕರ ಅಂತ. ಆ ಹೆಣ್ಮಗು ಎಷ್ಟು ಎಕ್ಸ್ಪ್ರೆಸಿವ್ ಆಗಿದ್ಲು ಅಂದರೆ, ಮುಖ್ಯ ಆಗಿದ್ರು ಅಣ್ಣ ಅಲ್ಲಿ ಕೂತಿದ್ರೆ ನೀವು ಮಾತಾಡ್ಸಿದ್ರೆ ಶಿ ವಾಸ್ ಸೋ ಅಲ್ಲಿ ಕೂತ್ಕೊಂಡು ಟ್ರೂ. ಐ ಲವ್ ದಟ್ ಎಪಿಸೋಡ್. ಇಟ್ ವಾಸ್ ರಿಯಲಿ ಗುಡ್. ಶಾಸ್ತ್ರಿಗಳೇ, ಮನುಸ್ಮೃತಿ ಒಳಗ ಒಂದು ಮಾತು ಬರ್ತದೆ ರೀ, ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ ಯಂ ಹಿ ರಕ್ಷಿತುಂ ಇಚ್ಛಂತಿ ಸದ್ಬುದ್ಧಿಯ ಯೋಜಯಂತಿ ಸ್ಮ ಅಂತ ಹೇಳಿ. ಸೊ ಈ ಇಡೀ ಆಟ ಈ ಮನುಸ್ಮೃತಿಯ ಇದೊಂದು ಶ್ಲೋಕದೊಳಗೆ ಅಡಗಿದೆ ಅಂತ. ಅಂದ್ರೆ ದೇವ್ರ ರಕ್ಷಣೆ ಮಾಡ್ತಾನ ಅಂತಂದ್ರೆ ಹೆಂಗೆ ಈ ಆಕಳು ದನದ ಹಿಂದೆ ಕೋಲ್ ಹಿಡ್ಕೊಂಡು ಬೆನ್ನೆತ್ತಿ ದನ ಕಾವು ರಕ್ಷಣೆ ಮಾಡ್ತಾರ, ಹಂಗೆ ದೇವ್ರ ರಕ್ಷಣೆ ಮಾಡ್ತಾನೇನು ಅಂತಂದ್ರೆ ಅಲ್ಲ. ಆ ಹಾಟ್ ಸೀಟಾಗಿ ಕೂತಾಗ ಸದ್ಬುದ್ಧಿಯ ಯೋಜಯಂತಿ ಸ್ಮ, ಒಂದು ಒಳ್ಳೆ ಪ್ರೇರಣೆ ಕೊಡ್ತಾನೆ, ಈ ಆಪ್ಷನ್ ಚೂಸ್ ಮಾಡಿ ನಿನಗೆ ಸಿಗ್ತದ ಅಂಥೇಳಿ. ಸೊ ಇಡೀ ಜೀವನನೇ ಒಂಥರ ಈ ಒಂದು ಫುಲ್ ಗೇಮನ್ನು ನೋಡಿಬಿಟ್ರೆ ನಾವು ನಮ್ಮ ಜೀವನನ ಕಂಪೇರ್ ಮಾಡ್ಕೋಬೋದು. ದೇವರನ್ನು ಹಂಗೆ ಮುಂದೆ ಪ್ರಶ್ನೆಗಳ ಜೀವನದೊಳಗೆ ಬಂದೇ ಬರ್ತಿರ್ತಾವೆ ಒಂದೇ ಸುಮ್ಮನೆ. ಆಮೇಲೆ ಆಪ್ಷನ್ಸ್ ಇರ್ತಾವೆ, 4 ಆಪ್ಷನ್, ಇದನ್ನು ಮಾಡ್ತಿರೋ ಅಂಥೇಳಿ. ಎಲ್ಲೋ ಒಂದು ಕಡೆಗೆ ದೇವರು ಪ್ರೇರಣೆ ಕೊಟ್ಟ, ಜೊತೆಗಿದ್ದ ದೇವರು ನೀವು ಹಾದಿ ತೋರಿಸಿದ್ರಿ. ಬಟ್ ಎಲ್ಲೋ ಒಂದು ಕಡೆ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ, ಕೆಳಗೆ ಇಳಿದು ಬಿಟ್ಟೆ ಅಂತ ಅನ್ನಿಸ್ತು. ಸೊ ಇಷ್ಟಂತರೂ ಖರೆ ಅದ ರೀ, ರಾಮಗೆ ಫಸ್ಟ್ ಸಿಕ್ಕಿದ್ದೆ ವನವಾಸ, ಆಮೇಲೆ ಹೆಂಡತಿ ಸಿಕ್ಕಳು. ಸೊ ಹಂಗೆ ಈಗ ಜಸ್ಟ್ ನಾನು ವನವಾಸ ಚಾಲೂ ಆಗ್ಯದ. ಆದಷ್ಟು ಲಘುನೇ ಮತ್ತೆ ಹೊಳ್ಳಿ ಟ್ರ್ಯಾಕಿಗೆ ಬರ್ತೇನೆ ಅಂತ. ವೆರಿ ಗುಡ್. ಅಶ್ವಿನಿ ಅವರೇ, ನಿಮ್ಮ ಥಾಟ್ಸ್? ಸರ್, ಫಸ್ಟ್ ಕನ್ನಡದ ಕೋಟ್ಯಾಧಿಪತಿ ಕಾಲ್ ಬಂದಾಗ ಯಾಕೆ ಬೇಡ ಒಬ್ಬ ವರ್ತ್ ಪರ್ಸನ್ ಕೂತ್ಕೊಳ್ಳಿ, ನನ್ನ IQ ಆವ್ರೇಜ್, ನನ್ನ ಇಮೋಷ್ನಲ್ ಕ್ವೋಷನ್ ಜಾಸ್ತಿ, ದಟ್ಸ್ ಹೌ ಐ ಆಮ್ ಇನ್ ಟು ಆ್ಯಕ್ಟಿಂಗ್. IQ ಆವ್ರೇಜ್ ಇದೆ, ನನಗಿಂತ ಬೆಟರ್ ಡಿಸರ್ವಿಂಗ್ ಪರ್ಸನ್ ಕೂತ್ಕೊಳ್ಳಿ, ಇಲ್ಲಾಂದರೆ ನನಗೆ ಗಿಲ್ಟ್ ಕಾಡುತ್ತೆ, ಬಂದಿದ್ದು ತಪ್ಪಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ನೀವು ಆಡ್ತೀರಾ ಬನ್ನಿ ಅಂತೆಲ್ಲ ಕರೆದ್ರು. ಬಟ್ ಇಲ್ಲಿ ಬಂದಮೇಲೆ ಆಪರ್ಚುನಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಇಂಡಿವಿಜುವಲ್, ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ಕೂರಕ್ಕೆ ನಾನು ಲಿಟ್ರಲಿ ಕಾಯ್ತಿದ್ದೆ. ಒಂದು, ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಆಸೆ ಇತ್ತು, ಅದೊಂದು ವಿಷಯಕ್ಕೆ. ಮತ್ತು ಇಲ್ಲಿ ಬಂದು ಆಡುವಾಗ ನಂಗೆ ಗೊತ್ತಾಯಿತು, ಈ ಕ್ವೆಶನ್ಗೆ ಆನ್ಸರ್ ನನಗೆ ಗೊತ್ತು, ಐ ಆಮ್ ನಾಟ್ ಈವನ್ ದಟ್ ಬ್ಯಾಡ್ ಇಂಟೆಲೆಕ್ಚುಯಲಿ, ಟ್ರೈ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಲಿಟ್ರಲಿ ಪ್ರತಿಯೊಂದು ಫಾಸ್ಟೆಸ್ಟ್ ಫಿಂಗರ್ ಆಪ್ಷನ್ ಬಂದಾಗಲೂ ಕೂಡ ಲಿಟ್ರಲಿ ಕಾಯ್ತಾ ಇದ್ದೆ, ಓಕೆ ನೆಕ್ಸ್ಟ್ ನಾನು ಹೋಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೆ. ಇವತ್ತಾಗಲಿಲ್ಲ, ಬಟ್ ಎಸ್, ಒನ್ ಆರ್ ದ ಅದರ್ ಡೇ ಐ ವಿಲ್ ಬಿ ದೇರ್. Yes, you should. All the best. I'll come back to you. Yes, ಡಾಕ್ಟ್ರೇ. ಸರ್, ನಾನು ಇಲ್ಲಿರೋರ್ಗಿಂತ ಎಲ್ಲ ತುಂಬ ಚಿಕ್ಕವಳು, ನನ್ನ ಸಾಧನೆನೂ ಅಷ್ಟೊಂದೇನು ದೊಡ್ಡದಿಲ್ಲ. ಆದರೆ 12 ಜನ ಪ್ಯಾಟೆ ಹುಡುಗಿರಲ್ಲಿ ನನ್ನನ್ನು ಕರೆದ್ರು ಸುವರ್ಣ ಚಾನಲವ್ರು. ನನಗೆ ಅಲ್ಲೆಲ್ಲೋ ಫೀಲ್ ಆಯಿತು, ಮೇ ಬಿ ಅವರಲ್ಲೆಲ್ಲ ನಾನು ಯೂನಿಕ್ ಆಗಿದೆ ಅಂತ. ಮತ್ತು ನೀವು ಒಂದು ಎಪಿಸೋಡಲ್ಲಿ ಹೇಳ್ತೀರಾ ಸರ್, ನಾವು ಯಾವತ್ತೂ ಲೈಫಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು, ಲೈಫ್ ನಮ್ಮಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರಿ. ಸೊ ಮೇ ಬಿ ಇಷ್ಟು ದೂರ ಬಂದೆ ಅಲ್ಲಿಗೆ ಬರೋಕ್ಕಾಗಲಿಲ್ಲ. ಸೊ ನನ್ನ ಲೈಫು ಒಂದು ದಿವಸ ಇದು ಯಾವುದೂ ಇಲ್ಲದೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ಸುತ್ತೆ. ಸೊ ಅಂತ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟು ನಾನು ಅಲ್ಲಿ ಬಂದು ಕೂತ್ಕೊಂತೀನಿ. ಆಲ್ ದ ಬೆಸ್ಟ್. ಎಸ್, ಅನು ಅವರೇ. ಫಸ್ಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಸ್ಟಾರ್ ಸುವರ್ಣ ಚಾನಲ್ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಬಿಕಾಸ್ ಅಶ್ವಿನಿ ಅವ್ರು ಹೇಳಿದ ಥರ ನನಗೂ ಅಷ್ಟೇ ಫಸ್ಟ್ ಕಾಲ್ ಬಂದಾಗ ಐ ಸ್ಟಾರ್ಟೆಡ್ ಹೆಲ್ಲಿಂಗ್ ಇಟ್, ಅಭಿ ಯಾಕೆ ಮತ್ತೆ ಕಾಲ್ ಮಾಡ್ತಾ ಇದ್ದೀರಾ, ನಾನು ಬ್ಯುಸಿ ಇದ್ದೀನಿ. ಬಿಕಾಸ್ ಐ ನ್ಯೂ ದ್ಯಾಟ್ ದಿಸ್ ಇಸ್ ನಾಟ್ ದ ಪ್ಲೇಸ್ ಫಾರ್ ಮೀ. ಐ ಥಾಟ್ ಲೈಕ್ ಆಗಲ್ಲ ನನಗೆ ಅಷ್ಟೊಂದು ಕಂಟೆಸ್ಟೆಂಟ್, ಬಿಕಾಸ್ ಮೈ IQ ಲೆವೆಲ್ ಈಸ್ ಆಲ್ಸೋ ಲೈಕ್, ಬಿಕಾಸ್ ಓನ್ಲಿ ಇಂಟು ಆ್ಯಕ್ಟಿಂಗ್, ಐ ಆಮ್ ನಾಟ್ ಅವೇರ್ ಆಫ್ ಅದರ್ ಸ್ಟಫ್ ಮಚ್.
ಸೊ ಇಲ್ಲಿ ಬಂದ ಮೇಲೆ ನಿನ್ನೆ ಪ್ರೀವಿಯಸ್ 2 ಎಪಿಸೋಡ್ಸ್ ಐ ಲಿಟ್ರಲಿ ಫೆಲ್ಟ್ ಫೈನ್ ಹೋದ್ರೆ ಹೋಗ್ಲಿ ಬಿಡು ಅಂತ. ಬಟ್ ಟುಡೇ ಮಾರ್ನಿಂಗ್ ಐ ಟೋಲ್ಡ್ ಇವನ್ ದೀಪಕ್, ನಾನು ಏನೋ ಒಂದು ಕಲ್ತ್ಕೊಂಡ್ಬಂದಿದ್ದೀನಿ ದೀಪಕ್, ನನಗೆ ಗೊತ್ತಿಲ್ಲ ನಾನು ಹಾಟ್ ಸಿಟಿಗೆ ಹೋಗಬೇಕು ಅಂತ. ಆ್ಯಂಡ್ ದಟ್ ಹ್ಯಾಪನ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಐ ಆಮ್ ಅಲ್ಲಿ ಗೆದ್ದಿಲ್ಲ ಅಂದ್ರೂ ಕೂಡ ಐ ಆಮ್ ಸ್ಯಾಟಿಸ್ಫೈಡ್ ದಟ್ ಸರ್ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಯು ಜಸ್ಟ್ ಆಸ್ಕ್ ಮಿ ದಿ ಕ್ವೆಶ್ಚನ್ಸ್ ಆ್ಯಂಡ್ ಐ ಡಿಡ್ ರಿಪ್ಲೈ ವಿತ್ ಆನ್ಸರ್. ಸೊ ಐ ಆಮ್ ಹ್ಯಾಪಿ. ಆ್ಯಂಡ್ ಸ್ಪೋರ್ಟಿವ್ ಆಗಿ ಹೇಗೆ ತೊಗೊಳ್ಳೋದು ಆ್ಯಂಡ್ ಆಪರ್ಚುನಿಟಿ ಎಷ್ಟು ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಲೆಸನ್ ಫಾರ್ ಲೈಫ್. Even a single word, a single minute, 0.1 second also matters a lot. ಎಲ್ಲಿಯಾದರೂ ಒಂದು ಚಿಕ್ಕದಾಗಿ ಎಡವಿದ್ರೂ ಕೂಡ you will pay for it, and what I did now. So that's okay. Good. That's the way. Yes, Rakshit. I would really love to thank ಸುವರ್ಣ ಚಾನೆಲ್ ನ. ಯಾಕಂದ್ರೆ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ತೀನಿ. ನಾನು ಬೇರೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಿರೋರು ಅಷ್ಟು ಜನ ಈ ವಾಹಿನಿಯಲ್ಲಿ ಕೆಲಸ ಮಾಡ್ತಾರೆ. ಬಟ್ ನಿಜಕ್ಕೂ ಮನಸ್ಸು ಮುಟ್ಕೊಂಡು ಹೇಳ್ತೀನಿ, ನಾನು ಇಷ್ಟು ವರ್ಷ ಶೋಗಳಲ್ಲಿ ಇಷ್ಟು ಆನಂದ ಪಟ್ಟಿರೋ ಶೋ ಯಾವುದೂ ಇಲ್ಲ. ನನ್ನ ಮದರ್ ಚಾನಲ್ಗಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಪ್ರತಿಯೊಂದು ಟ್ರೀಟ್ಮೆಂಟ್, ಊಟ ಇಂದ ಹಿಡಿದು ತೋರಿಸಿರೋ ಪ್ರೀತಿ, ನಾನು ಸೆಟ್ಟಲ್ಲಿ ಓಡಾಡ್ತಿರೋ ನಂದೇ ಸೆಟ್ ಅನ್ನೋ ಫೀಲ್ ಕೊಟ್ಟರು. ನಾನು ಯಾವತ್ತೂ ಯಾವ ಶೋನಲ್ಲೂ ಇಷ್ಟೊಂದು ಖುಷಿ ಪಟ್ಟಿಲ್ಲ, ಇಷ್ಟೊಂದು ಮನಸ್ಪೂರ್ವಕವಾಗಿ ರಕ್ಷಿತ್ ಆಗಿ ನಾನು ಎಲ್ಲೂ ಇರಲಿಲ್ಲ. ಇದು ನನ್ನ ಮೊದಲನೇ ಅನುಭವ. ಸುವರ್ಣ ಚಾನಲ್ಗೆ 2 ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಹ್ಯಾಟ್ಸ್ ಆಫ್ ಯು ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಯಸ್ ರಮಣ ಅವರೇ, ಫಸ್ಟ್ ಆಫ್ ಆಲ್ ಸರ್, ಇಲ್ಲಿಗೆ ಬಂದಿದ್ದೆ ಅದೊಂದು ಫಾರ್ಚ್ಯೂನ್ ಅಂತ ನಾನು ಅನ್ಕೋತೀನಿ. ತುಂಬಾನೇ ಅದೃಷ್ಟ. ಜಯಶ್ರೀ ಅವರು ಹೇಳಿದ ಹಾಗೆ ಖಂಡಿತವಾಗ್ಲೂ ನಾನು ಒಪ್ಕೋತೀನಿ. ಯಾಕಂದ್ರೆ ಬಹುಶಃ ನಾವೇನೋ ಒಂದು ಕೆಲಸಗಳನ್ನ ಮಾಡಿದೀವಿ, ಜನ ಸೆಲೆಬ್ರಿಟಿ ಅಂತ ಅಂತೂ ಖಂಡಿತ ನಾನು ಹೇಳ್ಕೊಳಲ್ಲ, ಬಟ್ ಜನ ನಮ್ಮನ್ನು ಗುರುತಿಸ್ತಾರೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ನಾವು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದ್ರೆ ಎಷ್ಟೋ ಜನ ಆ ಹಾಟ್ ಸಿಟಿಗೆ ಬರಬೇಕು, ಇಲ್ಲಿಗೆ ಬರಬೇಕು ಅಂತ ಎಷ್ಟೋ ಕನ್ಸ್ಕೊಂಡಿರ್ತಾರೆ, ಅವ್ರ ಕೈಗೆ ಆಗಿರಲ್ಲ. ಬಟ್ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದೆ ಚಾನಲ್ ಅಂತೇಳಿ. ಚಾನಲ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಈಗ ಸೀರಿಯಲ್ ಬರ್ತಾ ಇರುವಂಥ ಸೀರಿಯಲ್ ಕೃಷ್ಣ ತುಳಸಿ, ಸೊ ಆ ಸೀರಿಯಲ್ನವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರು ನನ್ನನ್ನು ಸೆಲೆಕ್ಟ್ ಮಾಡಿ ಇದಕ್ಕೆ ಕಳಿಸ್ಕೊಟ್ರು. ಸೊ ಇವತ್ತು ಹೇಗೆ ಆಡಿದ್ದೀನಿ, ಏನು ಆಡಿದ್ದೀನಿ ಅನ್ನೋಂಥದ್ದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಬಂದಾಗಲೇ ಗೊತ್ತಾಗೋದು ಅದು ಎಷ್ಟು ಕಷ್ಟ ಆಗುತ್ತೆ ಆನ್ಸರ್ಗಳನ್ನು ಕೊಡೋದಕ್ಕೆ ಅಂತೇಳಿ. ಇನ್ನು ಈ ಕೆಲವೊಂದು ಎಪಿಸೋಡ್ಗಳನ್ನು ನಾನು ನೋಡಿರೋದ್ರಲ್ಲಿ ಒಂದು ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ಒಬ್ಬರು ನಿಮ್ಮನ್ನು ಕೇಳಿದ್ರು, ಸರ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ನೀವು ಹೀರೋಯಿನ್ಗಳನ್ನು ಬಿಟ್ಕೊಡ್ತಾ ಇರ್ತೀರಿ, ನಿಮ್ಮ ಪ್ರೇಮನ ತ್ಯಾಗ ಮಾಡ್ತೀರಿ, ನೀವು ತ್ಯಾಗಮಯಿಯಾಗಿ ಇದ್ದೀರಿ ಅಂತೇಳಿ. ಅದಕ್ಕೆ ನೀವು ಆನ್ಸರನ್ನು ಕೊಟ್ರಿ. ನೋಡಿ, ನಾನು ಎಲ್ಲ ಸಿನಿಮಾಗಳಲ್ಲಿ ಸ್ನೇಹ ವರ್ಸಸ್ ಪ್ರೇಮ ಬರುತ್ತೆ, ಇಲ್ಲ ತಾಯಿ ವರ್ಸಸ್ ಪ್ರೇಮ ಬರುತ್ತೆ. ಈ ಥರ ಒಂದು ಸಂಬಂಧ ವರ್ಸಸ್ ಪ್ರೇಮ ಅಂತ ಬಂದಾಗ ನಾನು ಯಾವತ್ತೂ ಇನ್ನೊಂದು ಸಂಬಂಧಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟು, ಸ್ನೇಹಕ್ಕೆ, ತಾಯಿ ಪ್ರೀತಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟಿರುವಂಥದ್ದನ್ನೇ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಅಂತೇಳಿ. ವೆರಿ ಟ್ರೂ ಅನ್ಸುತ್ತೆ. ಹೌದು, ಯಾಕಂದ್ರೆ ಸ್ನೇಹ ಅಥವಾ ಆ ತಾಯಿಯ ಮಮತೆ, ಈ ಬಾಂಧವ್ಯ, ಅದು ಬಾಕಿ ಎಲ್ಲದೂ ಕೂಡ ಅದ್ರ ಮುಂದೆ ಗೌಣ ಅನ್ನಿಸ್ಬಿಡುತ್ತೆ ಅನ್ನುವಂಥದ್ದು ವೆರಿ ಟ್ರೂ. ಬಹಳನೇ ಇನ್ಸ್ಪೈರಿಂಗ್ ಅನ್ನಿಸ್ತು ನನಗೆ. ಇಲ್ಲ, ಗುಡ್ ವರ್ಸಸ್ ಬ್ಯಾಡ್ ಬಹಳ ಈಸಿ ಚಾಯ್ಸ್ ಮಾಡೋದು. ಗುಡ್ ಎಲ್ಲರೂ ಡಿಸೈಡ್ ಮಾಡ್ಬಿಡ್ತೀವಿ, ಗುಡ್ ವರ್ಸಸ್ ಅನದರ್ ಗುಡ್. ದಟ್ ಇಸ್ ಟ್ರೂ. ಅದು ಚೂಸ್ ಮಾಡದೆ ಆಲ್ ಆಫ್ ಅಸ್ ಆ ಪ್ರಾಬ್ಲಮ್. ಇನ್ ಲೈಫ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅಮ್ಮನ ಹೆಂಡತಿನ ಏನ್ ಮಾಡ್ತಾನೆ ಗಂಡ, ಆ ತರ ಘರ್ಷಣೆಗಳೇ ಸಿನಿಮಾದಲ್ಲೂ ಸರಿ, ಲೈಫ್ ಲೈನು ಸರಿ, ನಮ್ಮನ್ನು ಟೆಸ್ಟ್ ಮಾಡುತ್ತೆ, ಚಿತ್ರದಲ್ಲೂ ಹಿಟ್ ಆಗುತ್ತೆ. ಬಹಳ ಸೊಗಸಾಗಿ ಎಲ್ಲರೂ ಅವರವರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ನಯನ ಅವರೇ, ನಿಮ್ಮ ಅನಿಸಿಕೆ ಈಗ ಹೇಳ್ತೀರಾ, 10ನೇ ಪ್ರಶ್ನೆ ಕೇಳಿದ ಮೇಲೆ ಹೇಳ್ತೀರಾ? 10ನೇ ಪ್ರಶ್ನೆ ಕೇಳೋಣ. ಓಕೆ, ಹಿಯರ್ ವಿ ಗೋ. 10ನೇ ಪ್ರಶ್ನೆ ನಯನ ಅವರು ನೀಡುತ್ತೆ 3,20,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ ಪ್ರವೇಶಿಸಿದ ಭಾರತದ ಸ್ಥಳ ಯಾವುದು? Where did the Portuguese navigator Vasco da Gama arrive in India in 1498? There were options: A. Goa, B. Calcutta, C. Calicut, D. Madras. ಲೈಫ್ ಲೈನ್ಸ್ ಇಲ್ಲ. 35 ಸೆಕೆಂಡ್ಗಳಿವೆ. ಉತ್ತರ ತಪ್ಪಾದ್ರೆ 10,000ಕ್ಕೆ ಜಾರ್ತೀರಿ, ಸರಿಯಾದ್ರೆ 3,20,000 ರೂಪಾಯಿ ನಿಮ್ದು. Where did Vasco da Gama arrive in India? ನಿಮ್ಮ
ಹಸ್ಬೆಂಡ್ ಏನೋ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಫಾಗ್ ಕೋಡ್ ರೆಡ್ ಓದ್ತಿದ್ದಾರೆ. ಡಿಸಿಷನ್ ನಿಮ್ದು. ಏನು ಹೇಳಕ್ ಹೊರಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಒಂದು ಕ್ವಿಟ್ ಮಾಡು, 1,60,000 ರೂಪಾಯಿ ಸಾಕು ಅಂತಿರ್ಬೋದು, ಅಥವಾ ಐ ಡೋಂಟ್ ನೋ ವಾಟ್ ಈಸ್ ಟ್ರೈಂಗ್ ಟು ಸೇ. 18 ಸೆಕೆಂಡ್ಸ್ ಇದೆ. ನೀವು ಎಸ್ ಆರ್ ನೋ ಹೇಳಿದ ಮೇಲೆ ಕೋಡ್ ರೆಡ್ ರಿಲೀಸ್ ಮಾಡ್ತೀನಿ. ಕ್ವಿಟ್ ಮಾಡ್ತೀರಾ, ಆಡ್ತೀರಾ? ಓಕೆ, ಐಲ್ ಕ್ವಿಟ್. You'll quit? Sure? Okay, release code red, please. ಅರ್ಧ ಮನಸ್ಸಿಂದ ಕ್ವಿಟ್ ಮಾಡಿದ್ರಿ. ಮಿಕ್ಕವರೆಲ್ಲ ಫುಲ್ ಹಾರ್ಟೆಡ್ ಆಗಿ ನಮ್ಮಿಂದ ಆಗಲ್ಲ, ಈ ಕ್ವೆಶ್ಚನ್ ನಮ್ದಲ್ಲ ಅಂತ ಕ್ವಿಟ್ ಮಾಡಿದ್ರು. ಅದೇನೋ ಕನ್ಫ್ಯೂಷನ್ಲೇ ಕ್ವಿಟ್ ಮಾಡಿದ್ರಿ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಉತ್ತರ ಇತ್ತು ಅನ್ಸುತ್ತೆ ನನಗೆ. ಏನು ಉತ್ತರ ಆಯ್ತು ನಿಮ್ಮ ಮನಸ್ಸಲ್ಲಿ? ಗೋವಾ. ಎ ಗೋವಾ. ಲಾಕ್ ಮಾಡಿ ನೋಡೋಣ. ಲಾಕ್ ಎ ಗೋವಾ ಪ್ಲೀಸ್. ಯಾಕೆ ಗೋವಾ ಅಂತ ಅನಿಸ್ತು ನಿಮಗೆ? ಸಿ ರೂಟಲ್ಲಿ ಅವ್ರು ಬಂದಾಗ ಅಲ್ಲಿಗೆ ಬಂದ್ರು ಅಂತ ಅವರು ಉಟ್ಕೊಂಡು ನ್ಯಾವಿಗೇಟ್ ಮಾಡಿ ಬಂದಾಗ ಅದು ಓದಿದ ನೆನಪು. ಹೌದು, ಅವರು ಬಂದಿದ್ದು ಅರೇಬಿಯನ್ ಸಿ ಮೂಲಕ. ಕರೆಕ್ಟ್. ಅರೇಬಿಯನ್ ಸಿ ಮೂಲಕ ಬಂದಾಗ ನಿಮಗೆ ಕೋಲ್ಕತ್ತಾ ಮತ್ತೆ ಮದ್ರಾಸ್ ಇರಕ್ ಸಾಧ್ಯ ಇಲ್ಲ, ರೈಟ್? ಹೌದು ಹೌದು. ಬಿ ಅಂಡ್ ಡಿ ಅಲ್ಲ. ಹೌದು. ಉಳಿದಿರೋದು ಗೋವಾ ಮತ್ತು ಕ್ಯಾಲಿಕಟ್. ಹೌದು ಹೌದು. ಗೋವಾಲಿ ಈಗಲೂ ಹೋದ್ರು ಪೋರ್ಚುಗೀಸ್ ತುಂಬಾ ಜನ ಇರ್ತಾರೆ, ನೀವು ನೋಡಿರ್ತೀರಿ. ಹಾಗಾಗಿ ನೀವು ಗೋವಾ ಅಂತ ಅನ್ಕೊಂಡಿದ್ರಿ. ಬಟ್ ಗೋವಾ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಕ್ಯಾಲಿಕಟ್. ವಾಸ್ಕೋ ಡಿ ಗಾಮಾ ಲ್ಯಾಂಡೆಡ್ ಇನ್ ಕ್ಯಾಲಿಕಟ್. ವೆಂಕಟೇಶ್ ಅವರೇ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅನ್ಸುತ್ತೆ. ಕ್ಯಾಲಿಕಟ್ ಗೊತ್ತಿತ್ತು ಸರ್. ಹಾ, ನನಗೆ ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂತಾನು ಗೊತ್ತಾಯ್ತು. ದಟ್ಸ್ ಸೋ ಸ್ವೀಟ್. ಬಟ್ ವೈಸ್ ಆಫ್ ಯು, ವೈಸ್ ಆಫ್ ಯು. ನೋಡಿ, ಒಂದು ವೇಳೆ ನೀವು ಗೋವಾ ಅಂತ ಹೇಳಿದ್ರೆ 10,000 ರೂಪಾಯಿ ಜಾರಬೇಕಾಗಿತ್ತು. 1,50,000 ರೂಪಾಯಿಗಳನ್ನ ಕಳೆದೋಗ್ತಿತ್ತು. ಹೋ, ವೆಲ್ ವೆಲ್ ವೆಲ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ಬೇಕಾಗುತ್ತೆ. ಬಹಳ ಚೆನ್ನಾಗಿತ್ತು ನಿಮ್ಮೆಲ್ಲರ ಜೊತೆ ಆಟ ಆಡಿದ್ದು. I had a great time. Thank you all guys. Thank you very much. ಕೊನೆಯದಾಗಿ ನಂದೊಂದು ಮಾತು. ಸಿದ್ದಯ್ಯ ಪುರಾಣಿಕರು ತಮ್ಮ ಕವಿತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಅಂದ್ರೆ ನಾವು ಹೇಗಿರ್ಬೇಕು ಅನ್ನೋದನ್ನ ಸುಮ್ಮನೆ ಸುತ್ತಮುತ್ತ ಪ್ರಕೃತಿ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬಹುದು ಅಂತ. ಅವ್ರು ಹೇಳ್ತಾರೆ, ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಚವಿಯಾಗು ಎಂದು. ಚವಿ ಅಂದ್ರೆ ಹೊಳಪು. ನೀವು ಹೇಗಿರ್ಬೇಕಂದ್ರೆ ಸೂರ್ಯ ನೋಡಿ, ಚಂದ್ರ ನೋಡಿ, ನಕ್ಷತ್ರ ನೋಡ್ರಿ. ನೀವಿರೋದು ಹೊಳಿಯಕ್ಕೆ, ಮಿಂಚಕ್ಕೆ. ಡಲ್ ಆಗಿರ್ಬೇಡಿ, ಮಿಂಚಿ ಅಂತ ಹೇಳ್ತಾರೆ. ಮಿಂಚಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ನಯನ ಅವರೇ. ಬಹಳ ಸೊಗಸಾಗಿ ಆಡಿದಿರಿ. ನಿಮ್ಮ ಗೆಲುವನ್ನ ಮತ್ತಷ್ಟು ಮೆರುಗುಗೊಳಿಸಲು ಕೋಲ್ಗೇಟ್ ಅವರು ಒಂದು ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಅದು ನಿಮಗಾಗಿ. ಕಂಗ್ರಾಚುಲೇಷನ್ಸ್. ವೆಲ್ ಪ್ಲೇಡ್. ಕಂಗ್ರಾಚುಲೇಷನ್ಸ್. ಎಂದಿನಂತೆ ನಮ್ಮ ಸ್ಪಾನ್ಸರರ್ಸ್ ಪ್ಯಾರಾಚೂಟ್ ಅಲೋವೆರಾ ಅಡ್ವಾನ್ಸ್ಡ್ ಹೇರ್ ಆಯಿಲ್ ಅವರು ನಮ್ಮ ಉಳಿದ ಕಂಟೆಸ್ಟೆಂಟ್ಸ್ಗೆ ಗಿಫ್ಟ್ ಹ್ಯಾಂಪರ್ನ ಕಳಿಸಿದ್ದಾರೆ. ಚಂದನ ಅವರೇ, ಬನ್ನಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ನೋಡ್ರೆ, ಪ್ಯಾರಾಚೂಟ್ ಅವರು ಕಳಿಸಿರುವಂತ ಇನ್ನೊಂದು ಸೀರಿಯಲ್ ಅನ್ನು ಡಾಕ್ಟ್ರೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಶ್ವಿನಿ ಅವರೇ ಬರಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಿಮಗಿದೆ ಸೊನಾಟ ಅವರು ರೆಹಮಾನಿಗೆ ಅಂತ ಸಪೋರ್ಟ್ ಆಗಿ ಕಳಿಸ್ತಾರೆ. ಇದೆ ನೋಡಿ ಸರ್. ಒಂದೇ ಸಲ ಇಬ್ರು ಕೊಡೋದಾಯ್ತು. ರೆಹಮಾನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರಕ್ಷಕ್, ಥ್ಯಾಂಕ್ ಯು. ಜಯಶ್ರೀ ಅವರೇ ಬನ್ನಿ. ಥ್ಯಾಂಕ್ ಯು ಜಯಶ್ರೀ ಅವರೇ. ಥ್ಯಾಂಕ್ ಯು. ಪ್ಲೆಜರ್. ಸಮೀರ್ ಅವರೇ ಬರಬೇಕು. ಸೊನಾಟ ಅವರ ಕಡೆಯಿಂದ ಸಮೀರ್ ಆಚಾರ್ಯ ಅವರಿಗೆ ಈ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ನಯನ ಅವರೇ ಬನ್ನಿ. ಅನವರೇ ಬನ್ನಿ.
Yeah, it's for you. ಅಶ್ವಿನಿ ಮತ್ತೆ ಬರಬೇಕು ಸರಾಟಗೋಸ್ಕರ. ಡಾಕ್ಟ್ರೇ ಚಂದನ ಮತ್ತು ದೀಪಕ್ ಗೌಡ್ರಿಗೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್. य एवं वेद योपामायतनं वेद आयतनवान् भवति शतमानं भवति शतायुः